Hello friends, welcome back to GRS program. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಲಾಸ್ಟ್ ಸೆಷನಲ್ಲಿ ಎಲ್ಲ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ ಅಥವಾ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ, ಭಾರತದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಇವತ್ತಿನಿಂದ ನಾವೇನು ಮಾಡೋಣ ಅಂದರೆ ಭಾರತದ ನದಿ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಸ್ವಲ್ಪ ಬೇಸಿಕ್ ಐಡಿಯಾಸ್ಗಳನ್ನು ಕೊಡ್ತೀನಿ. ಬಿಕಾಸ್ there are lots of question papers which are asking about the drainage patterns and stages of the river. ಅಂದರೆ ನದಿಯ ಮೂರು ಹಂತಗಳಂತೆ ಕಂಡುಬರ್ತಾವೆ. ಆ ನದಿಯ ಮೂರು ಹಂತಗಳ ಬಗ್ಗೆನೂ ಕೇಳ್ತಾರೆ. ಆ್ಯಂಡ್ ಜಲಾನಯನ ಮಾದರಿಗಳು ಅಂತ ಕೇಳ್ತಾರೆ. ಈ ನದಿಗಳು ಯಾವ ರೀತಿಯ ಒಂದು ಹರಿಯುವಾಗ ಯಾವ ರೀತಿಯ ಒಂದು ವಿನ್ಯಾಸವನ್ನು ರಚನೆ ಮಾಡ್ತಾವೆ ಅಥವಾ ಯಾವ ಒಂದು ಶೇಪನ್ನು ರಚನೆ ಮಾಡ್ತಾವೆ, ಅದ್ರ ಬೇಸಿಸ್ ಮೇಲೇನೂ ಕೂಡ ಕ್ವಶನ್ಸ್ಗಳು ಬರಲಿರ್ತಾವೆ. ಯು ಕ್ಯಾನ್ ಚೆಕ್ ದ KS ಕ್ವಶನ್ ಪೇಪರ್ಸ್. ಆಮೇಲೆ PSI ಕ್ವಶನ್ ಪೇಪರ್ಸ್ಗಳನ್ನು ಕೂಡ ನೋಡ್ಬೋದು. ರೇಡಿಯಲ್ ಪ್ಯಾಟರ್ನ್, ಡೆಂಡ್ರೈಟಿಕ್ ಪ್ಯಾಟರ್ನ್ ಅಥವಾ ಏನಪ್ಪ ಅಂದರೆ ವೃಕ್ಷಾಕಾರದ ಮಾದರಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆಸ್ ಅ ರಿಸಲ್ಟ್ ನಮ್ಮ ಸಿಂಧು ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ ಈ ಎಲ್ಲ ನದಿಗಳು ಎಷ್ಟು ಪ್ರಮುಖವಾಗಿ ನಮಗೆ ಸಿಲೆಬಸ್ ಒಳಗೆ ಅದಾವೋ ಅಷ್ಟೇ ಪ್ರಮುಖವಾಗಿ ನಾವು ನೋಡ್ತೇವೆ ಅಂದರೆ ಬೇಸಿಕ್ಸ್ಗಳನ್ನು ನೋಡ್ತೀವಿ. ಬೇಸಿಕ್ಸ್ ಲೈಕ್ ಈ ಸ್ಟೇಜಸ್ ಆಫ್ ದ ರಿವರ್ಸ್ ಅಂತ ಕಂಡುಬರ್ತಾವೆ, ಅದ್ರ ಜೊತೆಗೆ ಡ್ರೈನೇಜ್ ಪ್ಯಾಟರ್ನ್ ಅಂತ ಕಂಡುಬರ್ತದೆ ಅಥವಾ ಜಲಾನಯನ ಮಾದರಿಗಳಂತ ಕಂಡುಬರ್ತಾವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವತ್ತು ನಾವು ಆ ಒಂದು ಬೇಸಿಕ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ನಿಮ್ಮ ಬೇಸಿಕ್ಸ್ಗಳು ಸ್ಟ್ರಾಂಗ್ ಇತ್ತು ಅಂದರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ರಿವರ್ ಪ್ಯಾಟರ್ನ್ಸ್ ಆರ್ ರಿವರ್ಸ್ ವೆರಿ ಈಸಿಲಿ. ಓಕೆನಾ? ಸೊ ಈ ಎಲ್ಲ ಕಂಟೆಂಟ್ಸ್ಗಳು ನಿಮಗೆ ಲೈಕ್ ಆದಲ್ಲಿ ನೀವೇನು ಮಾಡಿರಿ ಅಂದರೆ ಪ್ಲೀಸ್ ಗೋ ಥ್ರೂ ಆಲ್ ದೀಸ್ ವಿಡಿಯೋಸ್. ಎಲ್ಲ ವಿಡಿಯೋಸ್ಗಳನ್ನು ನೋಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಣ ಅಂತ. ಫುಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಬಿ ವೆರಿ ಕೇರ್ಫುಲ್. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ ಇಲ್ಲೊಂದು ಡೈಗ್ರಾಮನ್ನು ಡ್ರಾ ಮಾಡಿ ಮೋಸ್ಟ್ ಇಂಪಾರ್ಟೆಂಟಾಗಿ ಯಾವ್ಯಾವ ನದಿಗಳು ಕಂಡುಬಿಡ್ತಾವೆ ಭಾರತದಲ್ಲಿ ಅದನ್ನು ನಾನು ಸೂಪರ್ಫಿಷಿಯಲಿ ಹೇಳಲಿಕ್ಕೆ ಹೋಗ್ತೇನೆ ಅಂತ. ತದನಂತರ ನಾವು ನಾಳೆಯಿಂದ ಏನು ಮಾಡೋಣ ಅಂದರೆ ಪ್ರತಿಯೊಂದು ನದಿಗಳನ್ನು ಒಂದೊಂದೇ ಹಂತದಲ್ಲಿ ತೊಗೊಂಡು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಕನ್ಸಿಡರ್ ಆರ್ ಇಂಡಿಯಾ ಮ್ಯಾಪ್ ಇಸ್ ಲೈಕ್ ದಿಸ್. ಓಕೆ, ಈ ಥರ ಇಂಡಿಯಾ ಮ್ಯಾಪ್ ಐತೆ ಅಂದ್ಕೊಡ್ರಿ. ಈ ಥರ ಇಂಡಿಯಾ ಮ್ಯಾಪ್ ಐತೆ ಅಂದ್ಕೊಡ್ರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಥರ ಐತೆ ಅಂದ್ಕೊಡ್ರಿ. ಓಕೆನಾ ಸರ್? ಇಂಡಿಯಾ ಮ್ಯಾಪ್ ಈ ಥರ ಇದ್ದರೆ ವಿಚಾರ ಮಾಡಿರಿ. ನಾನು ಏನು ಮಾಡ್ತೀನಿ ಅಂದರೆ ಎಲ್ಲದಕ್ಕಿಂತ ಮೇಲ್ಗಡೆ ಒಂದು ನದಿಯ ವ್ಯವಸ್ಥೆಯನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೇ ಈ ನದಿ ವ್ಯವಸ್ಥೆಗೆ ನಾವು ಏನಂತ ಕರಿತೀವಿ ಅಂದರೆ ಸಿಂಧು ನದಿ ವ್ಯವಸ್ಥೆ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಸಿಂಧು ನದಿ ವ್ಯವಸ್ಥೆಗೆ ಅತ್ಯಂತ ಪ್ರಮುಖವಾಗಿ ಒಂದು ಉಪನದಿನೂ ಕಂಡುಬರ್ತದೆ. ಈ ನದಿಗೆ ನಾವು ಸಟ್ಲೆಜ್ ನದಿ ಅಂತ ಕರಿತೀವಿ. ಓಕೆನಾ? ಇದಾದ ನಂತರ ಇದೇ ಒಂದು ಭಾರತದ ನಕ್ಷೆಯ ಮೇಲೆ ನಾವೇನು ನೋಡ್ಬೋದು ಅಂದರೆ ಇಲ್ಲೊಂದು ನದಿಯನ್ನು ನೋಡ್ಬೋದು. ಈ ನದಿಗೆ ನಾವೇನಂತ ಕರೆದೇವೆ ಅಂದರೆ ಗಂಗಾ ನದಿ ಅಂತ ಕರಿತೀವಿ. ಈ ಗಂಗಾ ನದಿಗೆ ಒಂದು ಪ್ರಮುಖ ಉಪನದಿ ಬಂದು ಸೇರ್ತದೆ. ಈ ನದಿಗೆ ನಾವು ಯಮುನಾ ನದಿ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆ ಡೈಗ್ರಾಮೆಟಿಕಲಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಸೊ ದಟ್ ಐ ಕ್ಯಾನ್ ಡ್ವೆಲ್ ಡೀಪರ್ ಇನ್ ಟು ದಿಸ್ ವೆನ್ ಐ ಆ್ಯಕ್ಚುಲಿ ಸ್ಟಾರ್ಟ್ ದ ರಿವರ್ ಸಿಸ್ಟಮ್ಸ್. ಓಕೆನಾ? ಸೊ ಇದೇ ಒಂದು ಭಾಗದಿಂದ ನಾವು ಮತ್ತೊಂದು ನದಿಯನ್ನು ನೋಡ್ತೀವಿ. ಈ ನದಿಗೆ ನಾವು ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ಈ ಬ್ರಹ್ಮಪುತ್ರ ನದಿ ಬಂದು ಗಂಗಾ ನದಿಯನ್ನು ಸೇರಿ ಈ ಬ್ರಹ್ಮಪುತ್ರ ಮತ್ತು ಗಂಗಾ ನದಿಗಳು ಎರಡೂ ಸೇರಿಕೊಂಡು ಒಂದು ದೊಡ್ಡ ನದಿ ಮುಖಜ ಭೂಮಿಯನ್ನು ರಚನೆ ಮಾಡ್ತಾವೆ. ಇಲ್ಲೇ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸುಂದರ್ಬನ್ಸ್ ಡೆಲ್ಟಾ ಅಂತ ಕರಿತೀವಿ. ಅದರ ಜೊತೆಗೆ ನಿಮ್ಗೆ ಗೊತ್ತಿದ್ದಂಗೆ ಎಕ್ಸಾಕ್ಟ್ಲಿ ಇಲ್ಲೇ ಸರ್ ಮಧ್ಯದಲ್ಲಿ ಅಮರ್ಕಂಟಕ್ ಶಿಖರ ಅಂತ ನೋಡಿದ್ವಿ. ಆ ಅಮರ್ಕಂಟಕ್ ಶಿಖರದಿಂದ ಒಂದು ನದಿ ಈ ಕಡೆ ಹೋಗಿತ್ತು ಸರ್, ಆ್ಯಂಡ್ ಒಂದು ನದಿ ಈ ಕಡೆ ಬಂದಿತ್ತು ಸರ್, ಆ್ಯಂಡ್ ಮತ್ತೊಂದು ನದಿ ಈ ರೀತಿ ಹೋಗಿತ್ತು ಸರ್. ಓಕೆನಾ? ಸೊ ಈ ನದಿಗಳನ್ನು ನಾನು ಪಶ್ಚಿಮಕ್ಕೆ ಹರಿಯುವಂಥ ನದಿಯನ್ನು ನರ್ಮದಾ ಅಂತ ಕರೆದಿದ್ದೆ. ಬಂಗಾಳ ಕೊಲ್ಲಿ ಕಡೆಗೆ ಹರಿಯುವಂಥ ನದಿಯನ್ನು ನಾವು ಮಹಾನದಿ ಅಂತ ಕರೆದಿದ್ವಿ. ಆಮೇಲೆ ಮೇಲ್ಗಡೆ ಗಂಗಾ ನದಿಯನ್ನು ಸೇರುವಂಥ ಈ ನದಿಗೆ ನಾವು ಸೋನ್ ಅಂತ ಕರೆದಿದ್ವಿ. ಇಲ್ಲಿ ನೀವು ಅರಾವಳಿ ಪರ್ವತದಿಂದ ಮತ್ತೊಂದು ನದಿಯನ್ನು ನೋಡ್ಬೋದು. ಈ ನದಿಗೆ ನಾವು ಲೂನಿ ಅಂತ ಕರೆದಿವಿ. ಇದನ್ನು ನಿನ್ನೆ ಡಿಸ್ಕಸ್ ಮಾಡೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದ ಪ್ಲೇ ಲಿಸ್ಟ್. ಓಕೆನಾ? GRS ಪ್ಲೇ ಲಿಸ್ಟ್ ಅಂತ ಇರ್ತದೆ ಪ್ರೋ ಜೋಗ್ರಫರ್ ಚಾನಲಲ್ಲಿ. ಅಲ್ಲಿ ನೀವೇನು ನೋಡ್ಬೋದು ಅಂದರೆ ಈ ನದಿಗಳ ಬಗ್ಗೆ ಅಂದರೆ ಈ ಒಂದು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ಬೋದು. ಓಕೆನಾ ಸರ್? ಇದಾದ ನಂತರ ಇಲ್ಲಿ ಸಬರಮತಿ ನದಿ ಅಂತ ನೋಡಿದ್ವಿ, ಇಲ್ಲಿ ಮಾಹಿ ನದಿ ಅಂತ ನೋಡಿದ್ವಿ. ಪ್ರಾಕೃತಿಕ ಲಕ್ಷಣಗಳಲ್ಲಿ ಇದನ್ನೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ ನಾನು. ಓಕೆನಾ? ಸೊ ಮಾಹಿ ಆದಮೇಲೆ ಈ ನರ್ಮದಾದ ಕೆಳಗಡೆ ತಾಪಿ ನದಿ ಅಂತ ನೋಡ್ಲಿದ್ದೇವೆ. ಓಕೆನಾ? ಇದೆಲ್ಲ ಆದ ನಂತರ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ನದಿ ಕಂಡು ಬರ್ತದೆ. ಈ ನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಗೋದಾವರಿ ಅಂತ ಕರಿತೀವಿ. ಅದರ ಕೆಳಗಡೆ ಇರತಕ್ಕಂಥ ಈ ನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಕೃಷ್ಣ ಅಂತ ಕರಿತೀವಿ. ಈ ಕೃಷ್ಣಾ ನದಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನದಿ ಬಂದು ಸೇರ್ತಿರ್ತದೆ ಭೀಮಾ ಆ್ಯಂಡ್ ತುಂಗಭದ್ರಾ ಅಂತ ಸೇರ್ತದೆ. ಎಲ್ಲ ಆದ ನಂತರ ಎಲ್ಲದಕ್ಕಿಂತ ಕೆಳಗಡೆ ಒಂದು ನದಿಯನ್ನು ನೋಡ್ತೀವಿ ಕಾವೇರಿಯನ್ನು. ಅದರ ಕೆಳಗಡೆ ಒಂದು ಸಣ್ಣ ನದಿಯನ್ನು ನೋಡ್ತೀವಿ ತಮಿಳುನಾಡುವಲ್ಲಿ. ಇದನ್ನು ನಾವೇನಂತ ಕರಿತೀವಿ ಅಂದರೆ ವೈಗೈ ಅಂತ ಕರಿತೀವಿ. ಸೊ ಇನ್ ಜನರಲ್ ಆಗಿ ನಮ್ಮ ಭಾರತದ ಒಂದು ಮ್ಯಾಪ್ ಮೇಲೆ ಈ ಎಲ್ಲ ನದಿಗಳು ಎಕ್ಸಾಕ್ಟ್ಲಿ ಈ ಥರ ಕಾಣ್ತಿರ್ತಾವೆ ಅಂದ್ಕೊಟ್ರಿ. ಓಕೆನಾ ಸರ್? ಈ ಎಲ್ಲ ನದಿಗಳು ಯಾವ ರೀತಿಯ ಜಲಾನಯನ ಮಾದರಿಯನ್ನು ಹೊಂದಿರ್ತಾವೋ ಅಥವಾ ಯಾವ ರೀತಿ ತಮ್ಮ ವಿನ್ಯಾಸವನ್ನು ಅಥವಾ ಒಂದು ಶೇಪನ್ನು ಕ್ರಿಯೇಟ್ ಮಾಡ್ತಿರ್ತಾವೋ ಅದರ ಬೇಸಿಸ್ ಮೇಲೆ ನಾವು ಏನು ಮಾಡೋಣ ಅಂದರೆ ಡ್ರೈನೇಜ್ ಪ್ಯಾಟರ್ನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ದಟ್ ಈಸ್ ವಾಟ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಬೇಸಿಕ್ಸ್. ಓಕೆನಾ? ಸೊ ಡ್ರೈನೇಜ್ ಪ್ಯಾಟರ್ನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ ಫಸ್ಟಿಗೆ. ಓಕೆ, ಸೊ ಡ್ರೈನೇಜ್ ಪ್ಯಾಟರ್ನ್ ಅಂತ ಹೆಡಿಂಗ್ ಆಗ್ತೇನೆ ನಾನು. ಓಕೆ, ನದಿಯ ಮಾದರಿಗಳು ಅಥವಾ ಜಲಾನಯನ
ಮಾದರಿಗಳು ಅಂತಲೂ ಕರೀತಾರೆ. ಓಕೆನಾ, ನದಿಯ ಮಾದರಿಗಳು ಅಥವಾ ಡ್ರೈನೇಜ್ ಪ್ಯಾಟರ್ನ್ ಅಂತ ಕರೀತಾರೆ. ಡ್ರೈನೇಜ್ ಪ್ಯಾಟರ್ನ್. ಡ್ರೈನೇಜ್ ಪ್ಯಾಟರ್ನ್ ಅಂದರೆ ಅರ್ಥ ಏನು? ಇವಾಗ ನದಿಗಳು ಹರಿಯುವಾಗ ಯಾವುದೇ ಪ್ರಾಕೃತಿಕ ಲಕ್ಷಣಗಳ ಭಾಗಗಳ ಮೇಲೆ ನಾವೇನು ನೋಡ್ತೇವೆ ಅಂದರೆ ನದಿಗಳು ಬೇರೆ ಬೇರೆ ಪ್ಯಾಟರ್ನ್ನ ಮಾಡ್ತಿರ್ತಾವೆ, ಬೇರೆ ಬೇರೆ ವಿನ್ಯಾಸವನ್ನು ರಚನೆ ಮಾಡ್ತಿರ್ತಾವೆ. ಆ ವಿನ್ಯಾಸವನ್ನು ನದಿಗಳ ಹರಿಯುವಿಕೆಯಿಂದ ರಚನೆಗೊಂಡಿರುವ ವಿನ್ಯಾಸವನ್ನು ನಾವೇನಂತ ಕರಿತೀವಿ ಅಂದರೆ ನದಿಯ ಮಾದರಿಗಳು ಅಂತ ಕರಿತೀವಿ. ದ ಶೇಪ್ ದಟ್ ಈಸ್ ಕ್ರಿಯೇಟೆಡ್ ಬೈ ದ ಫ್ಲೋ ಆಫ್ ರಿವರ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಡ್ರೈನೇಜ್ ಪ್ಯಾಟರ್ನ್. ಓಕೆನಾ, ಆ ಡ್ರೈನೇಜ್ ಪ್ಯಾಟರ್ನ ನಾವು ಮತ್ತೇನು ಮಾಡ್ತೇವೆ ಅಂದರೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೇವೆ ಅನ್ಕೊಡ್ರಿ. 2 ಪಾರ್ಟ್ಸ್ ಹೆಂಗೆ ಡಿವೈಡ್ ಮಾಡ್ತೇವೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಒಂದನೇ ಒಂದು ಪಾರ್ಟಿಗೆ ನಾವೇನಂತ ಕರಿತೀವಿ ಅಂದರೆ ಕಾನ್ಕಾರ್ಡೆಂಟ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆನಾ, ಕಾನ್ಕಾರ್ಡೆಂಟ್ ಡ್ರೈನೇಜ್ ಪ್ಯಾಟರ್ನ್ ನಿಮ್ಗೆ ಕನ್ನಡದಲ್ಲೂ ಇದೇ ರೀತಿ ಕೇಳ್ಬಿಡ್ತಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದ ಸೇಮ್ ವರ್ಡ್, ಕಾನ್ಕಾರ್ಡೆಂಟ್ ಡ್ರೈನೇಜ್ ಪ್ಯಾಟರ್ನ್ ಅಥವಾ ನದಿಯ ಮಾದರಿ. ಇದು ಒಂದನೇ ಭಾಗ, ಒಂದನೇ ರೀತಿ ಇರತಕ್ಕಂಥದ್ದು. ಎರಡನೇ ರೀತಿಗೆ ನಾವೇನಂತ ಕರಿತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಎರಡನೇ ವಿಧವನ್ನು ನಾವೇನಂತ ಕರಿತೀವಿ ಅಂದರೆ ಡಿಸ್ಕಾರ್ಡೆಂಟ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಕರಿತೀವಿ. ಡಿಸ್ಕಾರ್ಡೆಂಟ್ ಡ್ರೈನೇಜ್ ಪ್ಯಾಟರ್ನ್ ಅಥವಾ ನದಿಯ ವ್ಯವಸ್ಥೆ ಅಂತ ಕರಿತೀವಿ. ನದಿಯ ಮಾದರಿ, ಡಿಸ್ಕಾರ್ಡೆಂಟ್ ಡ್ರೈನೇಜ್ ಪ್ಯಾಟರ್ನ್. ಸೊ ಕಾನ್ಕಾರ್ಡೆಂಟ್ ಮತ್ತು ಡಿಸ್ಕಾರ್ಡೆಂಟ್ ಅಂತೇಳಿ ಎರಡು ಏನಪ್ಪ ಅಂದರೆ ನದಿಯ ಮಾದರಿಗಳು ಕಂಡು ಬರ್ತಿರ್ತಾವೆ, ಅದನ್ನು ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಓಕೆನಾ, ಸೊ ಕಾನ್ಕಾರ್ಡೆಂಟ್ ಅಂದರೆ ಅರ್ಥ ಏನು? ಫಸ್ಟ್ ಆಫ್ ಆಲ್ ಕಾನ್ಕಾರ್ಡೆಂಟ್ ಅಂದರೆ ಅರ್ಥ ಏನು? ಇವು ಏನು ಮಾಡ್ತಾವೆ ಅಂದರೆ ಆಯಾ ಪ್ರಾಕೃತಿಕ ವಿಭಾಗಗಳಲ್ಲಿ ಶಿಲೆ ಬಂಡೆಯ ಒಂದು ಲಕ್ಷಣಗಳು ಯಾವ ರೀತಿ ಇರ್ತಾವೆ, ಆ ಶಿಲೆ ಬಂಡೆಗಳ ಗಡಸುತನ ಹೆಂಗಿರ್ತದ, ಆಮೇಲೆ ಭೂಮಿಯ ಇಳಿಜಾರು ಪ್ರದೇಶ ಹೆಂಗಿರ್ತದ, ಅದರ ಬೇಸಿಸ್ ಮೇಲೆ ನಾವೇನು ನೋಡ್ತೇವೆ ಅಂದರೆ ಕಾನ್ಕಾರ್ಡೆಂಟ್ ನದಿಯ ಮಾದರಿಗಳನ್ನು ನೋಡ್ತೀವಿ. ಅಂದರೆ ಡಿಸ್ಕಾರ್ಡೆಂಟ್ ನದಿಯ ಮಾದರಿಗಳು ಅಂದರೆ ಅರ್ಥ ಏನು ಗೊತ್ತಾ ಸರ್? ಅದು ಯಾವುದೇ ರೀತಿ ಇರಲಿ, ಫಾರ್ ಎಕ್ಸಾಂಪಲ್ ಒಂದು ತಮ್ಮ ನದಿಗಳು ಯಾವ ರೀತಿ ಹರಿತಿರ್ತಾವೆ ಪ್ರಾಚೀನ ಕಾಲದಿಂದ, ಅದೇ ರೀತಿ ಯಾವುದೇ ಪ್ರಾಕೃತಿಕ ಲಕ್ಷಣಗಳಲ್ಲಿ ಬದಲಾವಣೆ ಬರಲಿ, ಆದರೂ ಕೂಡ ಆ ನದಿಯ ಒಂದು ಪಾತ್ರವನ್ನು ಅಥವಾ ಹಳೆಯ ಪಾತ್ರವನ್ನು ಅದು ಬಿಡಲಾರ್ದಂಗೆ ಅದೇ ಪಾತ್ರದಲ್ಲಿ ಅಥವಾ ಅದೇ ಒಂದು ದಾರಿಯಲ್ಲೇನೆ ಚಲನೆ ಮಾಡ್ತಿರ್ತದೆ. ಐಲ್ ಶೋ ಯು ಹೌ ಇಟ್ ಅಪಿಯರ್ಸ್ ಲೈಕ್. ಓಕೆನಾ, ಡೋಂಟ್ ವರಿ. ಸೊ ಇವಾಗ ನೋಡ್ರಿ, ನಾವು ಕಾನ್ಕಾರ್ಡೆಂಟ್ ನದಿಯ ಪ್ಯಾಟರ್ನಲ್ಲಿ ನಾವು ಫಸ್ಟಿಗೆ ನಾವೇನು ಡಿಸ್ಕಸ್ ಮಾಡೋಣ ನೋಡ್ರಿ. ಫಸ್ಟ್ ಟೈಪ್ ಐತಿ ಇದ್ರಾಗ. ಸರ್ ಈ ಫಸ್ಟ್ ಟೈಪಿಗೆ ನಾವೇನಂತ ಕರಿತೀವಿ ಅಂದರೆ ಡೆಂಡ್ರೆಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ ಅಥವಾ ವೃಕ್ಷಾಕಾರದ ಮಾದರಿ ಅಂತ ಕರಿತೀವಿ. ಓಕೆನಾ, ವೃಕ್ಷಾಕಾರದ ಮಾದರಿ ಅಥವಾ ಡೆಂಡ್ರೆಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆನಾ, ಸೊ ಡೆಂಡ್ರೆಟಿಕ್ ಪ್ಯಾಟರ್ನ್ ಅನ್ನೋದು ಗೊತ್ತಿರಬೇಕು. ಸೊ ಡೆಂಡ್ರೆಟಿಕ್ ಪ್ಯಾಟರ್ನ್ ಅಂದರೆ ಅರ್ಥ ಏನು ಸರ್? ಇವಾಗ ಈ ಮರಗಳದ್ದು ಬ್ರಾಂಚಸ್ ಹೆಂಗಿರ್ತಾವೆ ಸರ್, ನಮ್ಮ ಮರಗಳದ್ದು ಬ್ರಾಂಚಸ್ ಹೆಂಗಿರ್ತಾವೆ ಆ ರೀತಿ ನದಿಗಳು ಹರಿತಿರ್ತಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನದಿಗಳನ್ನು ನಾನು ಹೆಂಗೆ ಡ್ರಾ ಮಾಡ್ತೀನಿ ಅಂದರೆ ಈ ರೀತಿ ಒಂದು ನದಿ ಹರಿಲಿಗತ್ತದ ಅನ್ಕೊಳ್ರಿ, ಈ ನದಿಗೆ ಬಹಳಷ್ಟು ಥರವಾಗಿ ಈ ಥರ ಉಪನದಿಗಳು ಬಂದು ಸೇರ್ತಿರ್ತಾವೆ. ಈ ಉಪನದಿಗಳಿಗೆ ಮತ್ತೆ ಉಪನದಿಗಳು ಬಂದು ಸೇರ್ತಿರ್ತಾವೆ. ಅಲ್ಟಿಮೇಟ್ಲಿ ಹೆಂಗೆ ಕಾಣ್ಲಿತ್ತದ ನೋಡ್ರಿ, ಒಂದು ಮರದ್ದು ಬ್ರಾಂಚ್ ಗತೆ ಕಾಣ್ಲಿತ್ತದ. ಈ ಮರದ್ದು ಬ್ರಾಂಚ್ ಗತೆ ಕಾಣ್ತಿರ್ತಕ್ಕಂಥ ಈ ಒಂದು ಮಾದರಿಯನ್ನು ನಾವು ಏನಂತ ಕರಿತೀವಿ ಅಂದರೆ ವೃಕ್ಷಾಕಾರದ ಮಾದರಿ ಅಥವಾ ಡೆಂಡ್ರೆಟಿಕ್ ಪ್ಯಾಟರ್ನ್ ಅಂತ ಕರಿಬೋದು. ಓಕೆನಾ, ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳನ್ನು ನೀವು ಆಲ್ಮೋಸ್ಟ್ ಎಲ್ಲ ನದಿಗಳು ಇದೇ ರೀತಿ ಒಂದು ಪ್ಯಾಟರ್ನ್ ಹೊಂದಿರ್ತಾವೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ರಿ, ಸಿಂಧು ನದಿ ಇದೇ ರೀತಿ ಇರ್ತದೆ. ನಾನು ಇಲ್ಲೇನು ಎಕ್ಸಾಂಪಲ್ಸ್ಗಳನ್ನು ಕೊಡ್ಲಿರ್ತೇನೆ, ಅದು ಭಾಳ ಇಂಪಾರ್ಟೆಂಟ್ ಅನ್ಕೊಡ್ರಿ. ಎಲ್ಲ ಎಕ್ಸಾಮ್ಸಿಗೂ ಕೂಡ ಈ ಥರ ಪ್ಯಾಟರ್ನ್ ಕೊಟ್ಟು ಯಾವ ನದಿ ಈ ಪ್ಯಾಟರ್ನ್ನ ಮಾಡ್ಲಿರ್ತದ ಆ ರೀತಿ ಕೇಳುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ನಾವು ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯಾ ಒಳಗೆ ಹರಿತಿರ್ತಕ್ಕಂಥ ಎಲ್ಲ ನದಿಗಳ ಒಂದು ಎಕ್ಸಾಂಪಲ್ಸ್ಗಳನ್ನು ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆನಾ, ಸೊ ಸಿಂಧು ನದಿ ಆದ ನಂತರ ಸರ್ ಗೋದಾವರಿ ನದಿನೂ ಕೂಡ ಈ ರೀತಿ ಮಾಡ್ತದೆ ಸರ್, ಗೋದಾವರಿ ನದಿ. ಅದಾದ ನಂತರ ಕೃಷ್ಣಾ ನದಿನೂ ಕೂಡ ಈ ರೀತಿ ಮಾಡ್ತದೆ ಸರ್. ಆ್ಯಂಡ್ ಅದಾದ ನಂತರ ನಾವೇನು ನೋಡ್ತೀವಿ ಅಂದರೆ ಕಾವೇರಿ ನದಿನೂ ಕೂಡ, ಕಾವೇರಿ ನದಿ ನೀವು ಎಕ್ಸೆಟ್ರಾ ಅಂತ ಬರ್ಕೋಬೋದು. ಸೊ ಕಾವೇರಿ ನದಿನೂ ಕೂಡ ಈ ರೀತಿ ವೃಕ್ಷಾಕಾರದ ಮಾದರಿನ ಹೊಂದಿರತಕ್ಕಂಥ ಒಂದು ಪ್ಯಾಟರ್ನ ಹೊಂದಿರ್ತದೆ. ಓಕೆನಾ, ಸೊ ಎರಡನೇದು ನೋಡಿದರೆ ಫುಲ್ ಕಾನ್ಸಂಟ್ರೇಷನ್ ಬಿ ಅಂತ ಬರ್ದೇನಾ ಇಲ್ಲೇ. ಸೊ ಬಿ ಅಂತ ಬರೆದ್ರೆ ಯಾವ ರೀತಿ ಕಾಣ್ಲಿಕ್ಕೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ನಾ ಇದಕ್ಕೇನು ಮಾಡ್ತೀನಿ ಅಂದರೆ ಇದಕ್ಕೆ ಟ್ರೆಲೀಸ್ ಪ್ಯಾಟರ್ನ್ ಅಥವಾ ಜಾಲರಿ ಮಾದರಿ ಅಂತ ಕರಿತೀನಿ. ಓಕೆನಾ, ಜಾಲರಿ ಅಥವಾ ಟ್ರೆಲೀಸ್ ಪ್ಯಾಟರ್ನ್ ಅಂತ ಕರಿತೀನಿ. ಸೊ ಈ ಜಾಲರಿ ಅಥವಾ ಟ್ರೆಲೀಸ್ ಪ್ಯಾಟರ್ನ್ ಅನ್ನೋದು ಹೆಂಗಿರ್ತದೆ ಅನ್ನೋದನ್ನು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದು ಫಾರ್ ಎಕ್ಸಾಂಪಲ್ ನೋಡ್ರಿ, ನಾ ಇಲ್ಲೊಂದು ರಾಕ್ಸ್ಗಳನ್ನು ಬರಲಿತ್ತೇನೆ ಅನ್ಕೊಡ್ರಿ. ಇಲ್ಲಿ ರಾಕ್ಸ್ ಹೆಂಗೆ ಬರಲಿತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈ ರೀತಿ ಒಂದು ರಾಕ್ ಐತೆ ಅನ್ಕೊಟ್ರಿ, ಒಂದು ದೊಡ್ಡ ಒಂದು ಶಿಲಾಬಂಡೆ ಐತೆ, ಅದ್ರ ಬಾಜು ಮತ್ತೆ ಶಿಲಾಬಂಡೆಗಳದಾವು, ಸರ್ ಇದೇ ರೀತಿ ಶಿಲಾಬಂಡೆಗಳದಾವ ಅನ್ಕೊಟ್ರಿ. ಓಕೆನಾ, ಈ ರೀತಿ ಶಿಲಾಬಂಡೆಗಳದಾವ ಅನ್ಕೊಟ್ರಿ. ಈ ಶಿಲಾಬಂಡೆಗಳು ಈ ರೀತಿ ಇದ್ದಾಗ ವಿಚಾರ ಮಾಡಿ ನಾನು ಏನು ಮಾಡ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಈ ಶಿಲಾಬಂಡೆಗಳಲ್ಲಿ ಕೆಲವೊಂದು ಶಿಲಾಬಂಡೆಗಳು ಮೃದು ಇರ್ತಾವೆ, ಕೆಲವೊಂದು ಕಠಿಣ ಇರ್ತಾವೆ ಅನ್ಕೊಟ್ರಿ. ಫಾರ್ ಎಕ್ಸಾಂಪಲ್ ಕಠಿಣ ಇದ್ದಿದ್ದನ್ನು ಅಥವಾ ಹಾರ್ಡ್ ಇದ್ದಿದ್ದನ್ನು ನಾನು ಏನು ಮಾಡ್ತೀನಿ ಅಂದರೆ ಆ ಶಿಲಾಬಂಡೆಗಳ ಮೇಲೆ ಒಂದು ಶೇಡನ್ನು ತೋರಿಸ್ಬಿಡ್ತೀನಿ, ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ, ಇಲ್ಲಿ ಶೇಡ್ ಮಾಡಿರ್ತಕ್ಕಂಥದ್ದೆಲ್ಲ ಸ್ವಲ್ಪ ಹಾರ್ಡ್ ಶಿಲೆಗಳದಾವೆ, ಹಾರ್ಡ್ ರಾಕ್ಗಳದಾವೆ. ಓಕೆನಾ,
ಕಠಿಣ ಶಿಲೆಗಳದಾವು ಆ್ಯಂಡ್ ಯಾವುದನ್ನ ಶೇಡ್ ಮಾಡಿಲ್ಲ ಅದೆಲ್ಲ ಮೃದು ಶಿಲೆ ಐತೆ ಅಂತ ಅನ್ಕೊಡ್ರಿ. ಓಕೆನಾ. ಸೊ ಇವಾಗ ನೋಡ್ರಿ, ಈ ಶಿಲೆಗಳ ಮಧ್ಯದಲ್ಲಿ ಯಾವ ರೀತಿ ಒಂದು ನದಿ ಹರಿತಿರ್ತದೆ ಅಂದರೆ ಎಕ್ಸಾಕ್ಟ್ಲಿ ಈ ರೀತಿ ಹರಿತಿರ್ತದೆ ಅನ್ಕೊಟ್ರಿ ನದಿ. ಹೋಪ್ ಎವ್ರಿಬಡೀಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಹರಿತಿರ್ತದೆ ಅನ್ಕೊಟ್ರಿ. ಆ ಶಿಲೆಗಳ ಮಧ್ಯದಲ್ಲಿ ಮೃದು ಮತ್ತು ಕಠಿಣ ಶಿಲೆ ಇರ್ತಕ್ಕಂಥ ಕಾರಣದಿಂದ ಮಧ್ಯದಲ್ಲಿ ಮೃದು ಶಿಲೆ ಇದ್ದಲ್ಲಿ ಸ್ವಲ್ಪ ಜಾಸ್ತಿ ಕೊರೆತ ಉಂಟಾಗಿ ನಾವೇನು ನೋಡ್ತೇವೆ ಅಂದರೆ ಸಣ್ಣ ಸಣ್ಣ ಉಪನದಿಗಳು ಬಂದು ಈ ರೀತಿ ರೈಟ್ ಆಂಗಲ್ ಮಾಡಿಕೊಂಡು ಅಥವಾ ಲಂಬಕೋನವನ್ನು ಮಾಡಿಕೊಂಡು ಉಪನದಿಗಳು ಬಂದು ಪ್ರಮುಖ ನದಿಯನ್ನು ಸೇರ್ತಿರ್ತಾವೆ. ಈ ಥರ ಪ್ರಮುಖ ನದಿಯನ್ನು ಸೇರುವಾಗ ಉಪನದಿಗಳು ಲಂಬಕೋನವನ್ನು ಮಾಡ್ತಿದ್ರೆ ಎಷ್ಟು ಮಾಡ್ತಿದ್ರೆ ಲಂಬಕೋನವನ್ನು ಅಂದರೆ 90 ಡಿಗ್ರಿ ಮಾಡ್ತಿರ್ಬೇಕು. ಓಕೆನಾ. ಸೊ ಲಂಬಕೋನವನ್ನು ಮಾಡ್ತಿದ್ರೆ ಅಂಥ ಒಂದು ಪ್ಯಾಟರ್ನ್ನ ನಾವೇನಂತ ಕರಿತೀವಿ ಅಂದರೆ ಜಾಲರಿ ಮಾದರಿ ಅಥವಾ ಟ್ರೆಲಿಸ್ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆನಾ. ಸೊ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳನ್ನು ಏನಾದರೂ ಬರೀದಿದ್ರೆ ಫುಲ್ ಕಾನ್ಸಂಟ್ರೇಷನ್. ಇವಾಗ ಸದ್ಯ ಏನಪ್ಪ ಅಂದರೆ ಕಾಣ್ತಿರಂಗಿಲ್ಲ, ಹೆಚ್ಚಾನೆಚ್ಚು ಫುಲ್ ಹೈಲೈಟ್ ಆಗಿ ಕಾಣ್ತಿರಂಗಿಲ್ಲ. ಆದ್ರೆ ನಾವೇನು ನೋಡೇವೆ ಅಂದರೆ ಛೋಟಾನಾಗ್ಪುರ ಪ್ರಸ್ಥಭೂಮಿಯ ಮೇಲೆ ಸಿಂಗ್ಭೂಮ್ ಅಂತ ಒಂದು ಪ್ರದೇಶ ಐತಿ. ಆ ಸಿಂಗ್ಭೂಮ್ ಪ್ರದೇಶದ ಕಡೆಗೆ ಮುಂಚೆ ಮಡಿಕೆ ಪರ್ವತಗಳ ರಚನೆ ಆಗಿದ್ವು. ಆ ಮಡಿಕೆ ಪರ್ವತಗಳಲ್ಲಿ ನಾವು ಈ ರೀತಿ ಜಾಲರಿ ಮಾದರಿಯನ್ನು ನೋಡಿದ್ವಿ. ಓಕೆನಾ. ಸೊ ನಾನು ಏನು ಬರೀತೀನಿ ಅಂದರೆ ಛೋಟಾನಾಗ್ಪುರ ಪ್ರಸ್ಥಭೂಮಿಯ ಹಳೆಯ ಮಡಿಕೆ ಪರ್ವತಗಳಲ್ಲಿ ಕಂಡು ಬಂದಿವೆ ಅಂತ ಗೊತ್ತಿರಬೇಕು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿ ಪ್ಯಾಟರ್ನ್ಸ್ಗಳು ಕಂಡುಬರ್ತಾವೆ ಅನ್ಕೊಡ್ರಿ. ನಾನು ಈ ಎಲ್ಲ ಡಯಾಗ್ರಾಮ್ಸ್ಗಳನ್ನು ಸ್ವಲ್ಪ ಸಣ್ಣದಾಗಿ ಡ್ರಾ ಮಾಡ್ತೀನಿ ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್. ನೋಡ್ರಿ, ನಾನು ಏನು ಮಾಡ್ಲಿತ್ತೇನೆ ಅಂದರೆ ಇದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಮಾಡ್ಲಿತ್ತೇನೆ ಸೊ ದಟ್ ಐ ಕ್ಯಾನ್ ಆ್ಯಡ್ ಮೋರ್ ಇನ್ಫಾರ್ಮೇಷನ್ ಇನ್ ಟು ಇಟ್. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ತಂದ್ಕೊಡ್ರಿ. ಆ್ಯಂಡ್ ಈ ಡಿಸ್ಕಾರ್ಡೆಂಟ್ ನದಿಯ ಮಾದರಿಯನ್ನು ನಾನು ಇನ್ನೊಂದ್ಸಲ ಬರೀತೇನೆ ಅಂತ ಡೋಂಟ್ ವರಿ. ಸೊ ಎಲ್ಲ ಕಾನ್ಕಾರ್ಡೆಂಟ್ ನದಿಯ ಮಾದರಿಗಳನ್ನು ಇದೇ ಒಂದು ಪೇಜ್ ಒಳಗೆ ಬರೆದು ಬಿಡ್ತೀನಿ ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಪ್ಯಾಟರ್ನ್ಸ್ ವಿಲ್ ಬಿ ಇನ್ ದ ಸೇಮ್ ಪೇಜ್ ಓನ್ಲಿ. ಓಕೆನಾ. ಸೊ ಇವಾಗ ನೋಡ್ರಿ, ನಾನು ಸಿ ಬರೀತೇನೆ ಅನ್ಕೊಡ್ರಿ. ಸಿ ಹಂಗೈತೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಪ್ಯಾರಲಲ್ ಪ್ಯಾಟರ್ನ್ ಅಂತ ಬರೀತೀನಿ. ಪ್ಯಾರಲಲ್ ಪ್ಯಾಟರ್ನ್. ಓಕೆ. ಸೊ ಪ್ಯಾರಲಲ್ ಪ್ಯಾಟರ್ನ್ ಅಂತ ಬರೀತೀನಿ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಪ್ಯಾರಲಲ್ ಪ್ಯಾಟರ್ನ್ ಅಥವಾ ಇದಕ್ಕೆ ಸಮಾನಾಂತರ ಮಾದರಿ ಅಂತ ಕರೀತಾರೆ. ಸಮಾನಾಂತರ ಮಾದರಿ ಅಂತ ಕರೀತಾರೆ. ಓಕೆನಾ. ಪ್ಯಾರಲಲ್ ಪ್ಯಾಟರ್ನ್ ಅಥವಾ ಸಮಾನಾಂತರ ಮಾದರಿ ಅಂತ ಕರೀತಾರೆ. ಫುಲ್ ಕಾನ್ಸಂಟ್ರೇಷನ್. ಇವಾಗ ನದಿಗಳು ಯಾವ ರೀತಿ ಕಾಣ್ತಿರ್ತಾವೆ ಅಂದರೆ ಸರ್ ಫಾರ್ ಎಕ್ಸಾಂಪಲ್ ಒಂದು ನದಿ ಹೊಂಟದ ಅನ್ಕೊಟ್ರಿ. ಯಾವ ರೀತಿ ಹೊಂಟದ? ಫಾರ್ ಎಕ್ಸಾಂಪಲ್ ಈ ಥರ ಹೊಂಟದ ಅನ್ಕೊಟ್ರಿ. ಸರ್ ಈ ನದಿ ಕಡಿದಾದ ಇಳಿಜಾರು ಪ್ರದೇಶದ ಮೇಲೆ ಹರಿಯುವಾಗ ಏನಾಗ್ಬಿಡುತ್ತೆ ಅಂದರೆ ಇದಕ್ಕೆ ಬಂದು ಸೇರುವಂಥ ಉಪನದಿಗಳು ಈ ರೀತಿ ಬಂದು ಪ್ಯಾರಲಲ್ ಆಗಿ ಸೇರ್ತಿರ್ತಾವೆ ಸರ್. ಈ ರೀತಿ ಬಂದು ಪ್ಯಾರಲಲ್ ಆಗಿ ಆ್ಯಂಡ್ ಸಮಾನಾಂತರವಾಗಿ ಬಂದು ಸೇರ್ತಿರ್ತಾವೆ. ಈ ರೀತಿ ಬಂದು ಸೇರುವಂಥ ಉಪನದಿಗಳ ಮತ್ತು ಪ್ರಮುಖ ನದಿಗಳನ್ನು ನಾವೇನಂತ ಅಥವಾ ಈ ರೀತಿ ವಿನ್ಯಾಸವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ನದಿ ವ್ಯವಸ್ಥೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಸಮಾನಾಂತರ ಮಾದರಿ ಅಥವಾ ಪ್ಯಾರಲಲ್ ಪ್ಯಾಟರ್ನ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲಿ ಹರಿತಿರ್ಬೋದು ಇದು ವಿಚಾರ ಮಾಡಿ ನೀವು. ನಮ್ಮ ಕರ್ನಾಟಕದಲ್ಲಿ ಏನಾಗದ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನೋಡ್ತೀವಿ. ಪಶ್ಚಿಮ ಘಟ್ಟಗಳಿಂದ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನೋಡ್ತೀವಿ. ಆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನೀವು ನೋಡಿದರೆ ಅಲ್ಲಿ ಕಡಿದಾದ ಇಳಿಜಾರು ಪ್ರದೇಶದಿಂದ ಕೂಡಿರ್ತಕ್ಕಂಥ ಒಂದು ಪ್ರಾಕೃತಿಕ ಲಕ್ಷಣವನ್ನು ನೋಡ್ತೀವಿ. ಅದರ ಮೇಲೆ ಹರಿಯುವಂಥ ನದಿಗಳೆಲ್ಲ ಪ್ಯಾರಲಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ಕಾಳಿ ನದಿ ಆಗಲಿ, ಶರಾವತಿ ಆಗಲಿ, ನೇತ್ರಾವತಿ ಆಗಲಿ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಆ ನದಿಗಳನ್ನು ಅಂದರೆ ನಾನು ಇಲ್ಲೇನು ಬರೀತೇನೆ ಅಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಂತ ಬರೀತೇನೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು. ಓಕೆನಾ. ಈ ರೀತಿ ಐತೆ ಅನ್ಕೊಟ್ರಿ. ಓಕೆ. ಸೊ ನಾವು ಪ್ಯಾರಲಲ್ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡ್ವಾ. ಇವಾಗ ನಾವೇನು ಮಾಡೋಣ ಅಂದರೆ ಫುಲ್ ಕಾನ್ಸಂಟ್ರೇಷನ್. ನಾವು 4ನೇದ್ದು ಡಿ 4th ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಇದಕ್ಕೆ ನಾವು ಆಯತಾಕಾರದ ಮಾದರಿ ಅಂತ ಕರಿತೀವಿ. ಓಕೆನಾ. ಆಯತಾಕಾರದ ಮಾದರಿ ಅಥವಾ ರೆಕ್ಟಾಂಗ್ಯುಲರ್ ಪ್ಯಾಟರ್ನ್ ಅಂತಲೂ ಕರೀತಾರೆ. ರೆಕ್ಟಾಂಗ್ಯುಲರ್ ಪ್ಯಾಟರ್ನ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ರೆಕ್ಟಾಂಗ್ಯುಲರ್ ಪ್ಯಾಟರ್ನ್ ಅಂತ ಕರೀತಾರೆ. ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ರೆಕ್ಟಾಂಗ್ಯುಲರ್ ಅಂದರೆ ಅರ್ಥ ಏನು ಸರ್? ನಾನು ಒಂದು ವೇಳೆ ಈ ಥರ ಒಂದು ಪ್ರಮುಖ ನದಿಯನ್ನು ಡ್ರಾ ಮಾಡ್ಲಿದ್ದೇನೆ ಅನ್ಕೊಡ್ರಿ. ಈ ಥರ ಒಂದು ಪ್ರಮುಖ ನದಿಯನ್ನು ಡ್ರಾ ಮಾಡಿದ್ದೀನಿ. ಆ ಹರಿಯುವಾಗೂ ಕೂಡ ಆ ನದಿಗಳು ಹೆಂಗೆ ಆಗ್ತಿರ್ತಾವೆ ಅಂದರೆ ರೈಟ್ ಆ್ಯಂಗಲ್ ಒಳಗೆ ಕಟ್ ಹಾಕ್ಕೊಂಡು ಈ ಥರ ಚಲನೆ ಮಾಡ್ತಿರ್ತದೆ ಅನ್ಕೊಟ್ರಿ. ಅದರ ಜೊತೆಗೆ ಅದಕ್ಕೆ ಬರ್ತಿರ್ತಕ್ಕಂಥ ಎಲ್ಲ ಉಪನದಿಗಳು ಕೂಡ ಬಂದು ಲಂಬಕೋನದಲ್ಲಿ ಈ ಥರ ಸೇರ್ತಿರ್ತಾವೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಸೇರ್ತಿರ್ತಾವೆ. ಅದರ ಸಲುವಾಗಿ ಏನಾಗ್ಬಿಡ್ತಾವೆ ಅಂದರೆ ಆ ಪೂರ್ತಿ ಮಾದರಿ ಒಂದು ಆಯತಾಕಾರದಲ್ಲಿ ಕಾಣ್ಬಿಡ್ತಿರ್ತದೆ. ಇಂಥ ಮಾದರಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಆಯತಾಕಾರದ ಮಾದರಿ ಅಂತ ಕರಿತೀವಿ. ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಇಂಡಿಯಾದಾಗ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳನ್ನು ಎಲ್ಲರೂ ನೋಡ್ಬೋದು ಅಂದರೆ ಈ ಎಲ್ಲ ಏನಪ್ಪ ಅಂದರೆ ಎಕ್ಸಾಂಪಲ್ಸ್ಗಳನ್ನು ನಾವು ಕೋಸಿ ನದಿ ವ್ಯವಸ್ಥೆಯಲ್ಲಿ ನೋಡ್ಬೋದು. ಓಕೆನಾ. ಕೋಸಿ ನದಿ ವ್ಯವಸ್ಥೆಯಲ್ಲೂ ನೋಡ್ಬೋದು. ಆ್ಯಂಡ್ ವಿಂಧ್ಯ ಪರ್ವತ ಇದರಿಂದ ರಚನೆಗೊಂಡದ. ನೀವು ಪ್ರಾಕೃತಿಕ ಲಕ್ಷಣಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಓಕೆನಾ. ವಿಂಧ್ಯ ಪರ್ವತ ಒಂದು ಸ್ತರಭಂಗದಿಂದ ರಚನೆಗೊಂಡಿರತಕ್ಕಂಥ ಒಂದು ಪರ್ವತ ಶ್ರೇಣಿ.
ಇಂಥ ಪರ್ವತಗಳನ್ನ ಸ್ತೂಪ ಪರ್ವತ ಅಂತ ಕರಿತೀವಿ. ಸೊ ಈ ಸ್ತೂಪ ಪರ್ವತಗಳು ಎಲ್ಲಿರ್ತಾವೆ? ವಿಂಧ್ಯ ಪರ್ವತಗಳು ಅಥವಾ ಸ್ತರಭಂಗದಲ್ಲಿ. ಸ್ತರಭಂಗವಾದಲ್ಲಿ ನಾವೇನು ನೋಡ್ತೇವೆ ಅಂದರೆ ಈ ಥರ ಆಯತಾಕಾರದ ಒಂದು ಮಾದರಿಯನ್ನು ನೋಡ್ತೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಡಿ ಆದ ನಂತರ ನಾವೇನು ಮಾಡೋಣ ನೆಕ್ಸ್ಟ್ ಮಾದರಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಇದಕ್ಕೆ ನಾವೇಂತ ಕರಿತೀವಿ ಅಂದರೆ ರೇಡಿಯಲ್ ಪ್ಯಾಟರ್ನ್ ಅಂತ ಕರಿತೀವಿ, ಅಥವಾ ಇದಕ್ಕೆ ಕೇಂದ್ರಾಪಗಾಮಿ ಮಾದರಿ ಅಂತಲೂ ಕರೀತಾರೆ. ಓಕೆನಾ, ಕೇಂದ್ರಾಪಗಾಮಿ ಮಾದರಿ ಅಂತ ಕರೀತಾರೆ, ಅಥವಾ ಇದಕ್ಕೆ ಏನಂತ ಕರೀತಾರೆ? ರೇಡಿಯಲ್ ಪ್ಯಾಟರ್ನ್ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕೇಂದ್ರಾಪಗಾಮಿ ಮಾದರಿ ಅಥವಾ ರೇಡಿಯಲ್ ಪ್ಯಾಟರ್ನ್ ಅಂತ ಕರೀತಾರೆ. ಕೇಂದ್ರಾಪಗಾಮಿ ಮಾದರಿ ಅಂದ್ರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪರ್ವತ ಐತೆ ಅನ್ಕೊಟ್ರಿ. ಓಕೆನಾ, ಈ ಪರ್ವತ ಇದ್ರೆ ಈ ಪರ್ವತದ ಕಡೆಗೆ ಎರಡೂ ಕಡೆಯಿಂದ ಮಾರುತಗಳು ಬರಲಿ ಅನ್ಕೊಟ್ರಿ. ಎರಡೂ ಕಡೆಯಿಂದ ಮಾರುತಗಳು ಬಂದಾಗ ವಿಚಾರ ಮಾಡಿ, ಅಥವಾ ಒಂದೇ ಕಡೆ ಮಾರುತ ಬಂದರೂ ಕೂಡ ಸರ್ ಈ ಥರ ಮಾರುತಗಳು ಹೊಂಟಿರ್ತಾವೆ, ಮೇಲ್ಗಡೆ ಕ್ಲೌಡ್ಸ್ಗಳು ಕ್ರಿಯೇಟ್ ಆಗಿಬಿಟ್ಟಿರ್ತಾವೆ. ಈ ಥರ ನೋಡ್ರಿ, ಈ ಥರ ಏನು ಬರ್ತಾವೆ ಅಂದರೆ ಮಳೆ ಬರ್ತಿರ್ತದೆ ಅನ್ಕೊಟ್ರಿ. ಮಳೆ ಬಂದಾಗ ಏನಾಗ್ಬಿಡ್ತದೆ ಗೊತ್ತಾ? ನದಿಗಳು ಇಲ್ಲಿಂದ ಉಗಮಗೊಂಡು ಎಲ್ಲ ಭಾಗದಲ್ಲಿ ಈ ಥರ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾವೆ. ನಾನು 2D ಒಳಗೆ ನೋಡಿದಾಗ ಎಕ್ಸಾಕ್ಟ್ಲಿ ಇದು ಈ ಥರ ಕಾಣ್ತಿರ್ತದೆ ಅನ್ಕೊಟ್ರಿ. ಆದರೆ 3D ಒಳಗೆ ನೋಡಿದಾಗ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇದು 3D ಒಳಗಲ್ಲ ಅಂದರೆ ಸ್ಪೇಸಿಂದ ನೋಡಿದಾಗ ಈ ಮಾದರಿ ಯಾವ ರೀತಿ ಕಾಣ್ತಿರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಇದನ್ನು ನಾನು ಮೌಂಟೇನ್ ಪೀಕ್ ಅಂತ ಬರ್ದೇನೆ ಅನ್ಕೊಟ್ರಿ. ಈ ಪಾಯಿಂಟಿಂದ ಎಲ್ಲ ಡೈರೆಕ್ಷನಲ್ಲಿ ನಾವು ನದಿಗಳು ಹರಿಯೋದನ್ನು ನೋಡ್ತೀವಿ ಈ ಥರ. ಓಕೆನಾ, ಎಲ್ಲ ಡೈರೆಕ್ಷನಲ್ಲಿ ನದಿಗಳು ಹರಿಯುವಾಗ ಎಕ್ಸಾಕ್ಟ್ಲಿ ಹೆಂಗೆ ಕಾಣ್ಲಿರ್ತದೆ ನೋಡ್ರಿ, ಹೊರಗಡೆ ಹೊಂಟದ ಈ ಥರ. ಓಕೆನಾ, ಇಂಥ ಒಂದು ಮಾದರಿನ ನಾವೇನಂತ ಕರಿತೀವಿ ಅಂದರೆ ಕೇಂದ್ರಾಪಗಾಮಿ ಮಾದರಿ ಅಥವಾ ರೇಡಿಯಲ್ ಪ್ಯಾಟರ್ನ್ ಅಂತ ಕರಿತೀವಿ. ಇಂಥ ರೇಡಿಯಲ್ ಪ್ಯಾಟರ್ನ್ ಇರತಕ್ಕಂಥ ಒಂದು ಮಾದರಿಯನ್ನು ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು 2-3 ಭಾಗದಲ್ಲಿ ನೋಡ್ಬೋದು ಇಂಡಿಯಾದಾಗ. ಓಕೆನಾ, ಸೊ ಆ 2-3 ಭಾಗಗಳು ಎಲ್ಲದ ಅಂತ ನೋಡ್ರಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಮಾಡ್ತೀರಿ ಅಂದರೆ ನಂದಿ ದುರ್ಗ ಬೆಟ್ಟಗಳು ಅಂತ ಕಂಡುಬಿಡ್ತಾವೆ. ಓಕೆನಾ, ಚಿಕ್ಕಬಳ್ಳಾಪುರ ನಂದಿ ದುರ್ಗ ಬೆಟ್ಟಗಳು ಕಂಡುಬಿಡ್ತಿರ್ತಾವೆ. ಆ ನಂದಿ ಬೆಟ್ಟಗಳ ಮೇಲೆ ಬಹಳಷ್ಟು ನದಿಗಳು ಎಲ್ಲ ದಿಕ್ಕಿನ ಕಡೆಗೆ ಹರಿಯೋದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅರ್ಕಾವತಿ, ವೃಷಭಾವತಿ, ಸುವರ್ಣಾವತಿ, ಪೆನ್ನಾರ, ಪಾಲಾರ ಎಲ್ಲ ಏನಪ್ಪಾ ಅಂದರೆ ನದಿಗಳು ಈ ನಂದಿ ದುರ್ಗ ಬೆಟ್ಟದಿಂದನೇ ಉಗಮಗೊಂಡಿರ್ತಕ್ಕಂಥ ನದಿಗಳು, ಅಥವಾ ಈ ಒಂದು ಪ್ಯಾಟರ್ನ್ ಮಾಡ್ತಿರ್ತಾವೆ ಅಂದಂಗೆ. ಓಕೆನಾ ಸರ್, ಇನ್ನೊಂದೈತೆ ಸರ್, ಈ ನಿಮಗೆ ಆಲ್ರೆಡಿ ಗೊತ್ತಿರ್ತದ, ನೀವು ಇದನ್ನು ಗೆಸ್ಟ್ ಮಾಡ್ಬೇಕು. ಓಕೆನಾ, ನೀವು ಇಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಯಾವ್ದಿರ್ಬೋದು ಅಂತೇಳಿ. ನಾನೇನು ಮಾಡ್ತೀನಿ ಅಂದರೆ ಇಲ್ಲೊಂದು ಬಾಕ್ಸ್ ಹಾಕಿರ್ತೀನಿ, ಇದು ಏನು ಅಂತ ನೀವು ಹೇಳ್ಬೇಕು. ಓಕೆನಾ, ಎಲ್ಲೈತೆ ಅಂದ್ರೆ ನಾನು ಮಧ್ಯಪ್ರದೇಶ ಒಳಗೈತೆ ಅಂತ ಹೇಳ್ತೀನಿ. ಓಕೆನಾ, ಮಧ್ಯಪ್ರದೇಶ ಒಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪೀಕ್ ಐತಿ. ಆ ಪೀಕಿಂದ 3 ನದಿಗಳು, ಒಂದು ಪಶ್ಚಿಮಕ್ಕೆ ಹರಿತಿರ್ತದ, ಒಂದು ಪೂರ್ವಕ್ಕೆ ಹರಿತಿರ್ತದ, ಒಂದು ನದಿ ಹೋಗಿ ಗಂಗಾ ನದಿಯನ್ನು ಸೇರ್ತಿರ್ತದೆ. ಅದು ಕೂಡ ಒಂದು ರೇಡಿಯಲ್ ಪ್ಯಾಟರ್ನ್ ಮಾಡ್ತಿರ್ತದ. ಕೇಂದ್ರದ ಉನ್ನತ ಪ್ರದೇಶದ ಭಾಗ ಒಂದು ಪೀಕ್ ಐತಿ ಮಧ್ಯಪ್ರದೇಶಲ್ಲಿ, ಅದು ಯಾವುದು ಅಂತೇಳಿ ನೀವು ಹೇಳ್ಬೇಕು. ಅದು ಕೂಡ ರೇಡಿಯಲ್ ಪ್ಯಾಟರ್ನ್ ಮಾಡ್ತಿರ್ತದೆ. ಓಕೆನಾ, ಸೊ ರೇಡಿಯಲ್ ಪ್ಯಾಟರ್ನ್ ಆದ ನಂತರ ನಾನು ಮಾಡ್ಲಿಕ್ಕೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ರೇಡಿಯಲ್ ಪ್ಯಾಟರ್ನ್ ಆದ ನಂತರ ನಾನು ನೆಕ್ಸ್ಟ್ ಪ್ಯಾಟರ್ನ್ ಬರಲಿ ಟ್ರೈ ಮಾಡ್ಲಿದ್ದೀನಿ, ಎಫ್. ಓಕೆನಾ, ಇದಕ್ಕೆ ನಾನು ಏನಂತ ಕರಿತೀನಿ ಅಂದರೆ ಕೇಂದ್ರಮುಖಿ ಅಥವಾ ಕೇಂದ್ರಮುಖಿ ಮಾದರಿ. ಇದನ್ನು ನಾನು ಏನಂತ ಕರಿತೀನಿ ಅಂದರೆ ಸೆಂಟ್ರಿಪಿಟಲ್ ಪ್ಯಾಟರ್ನ್ ಅಂತ ಕರಿತೀನಿ. ಸೆಂಟ್ರಿಪಿಟಲ್ ಪ್ಯಾಟರ್ನ್ ಅಂತ ಕರಿತೀನಿ. ಓಕೆನಾ, ಸೊ ಸೆಂಟ್ರಿಪಿಟಲ್ ಪ್ಯಾಟರ್ನ್ ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಸರೋವರ ಐತೆ ಅನ್ಕೊಟ್ರಿ, ಎಲ್ಲೈತಿ ಈ ಥರ ಸರೋವರ ಐತೆ ಅನ್ಕೊಟ್ರಿ. ಓಕೆನಾ, ಈ ಸರೋವರ ತಗ್ಗು ಪ್ರದೇಶದಲ್ಲಿ ಇರತಕ್ಕಂಥ ಕಾರಣದಿಂದ ವಿಚಾರ ಮಾಡ್ರಿ, ಈ ತಗ್ಗು ಪ್ರದೇಶದ ಕಡೆಗೆ ಬಹಳಷ್ಟು ನದಿಗಳು ಬರ್ತಿರ್ತಾವೆ ಅನ್ಕೊಟ್ರಿ. ಅಲ್ಟಿಮೇಟ್ಲಿ ಸಣ್ಣ ಸಣ್ಣ ನದಿಗಳು ಬಂದು ಈ ನದಿಗೆ ಸೇರ್ತಿರ್ತಾವೆ ಅನ್ಕೊಟ್ರಿ. ಓಕೆನಾ, ಎಕ್ಸಾಕ್ಟ್ಲಿ ರೇಡಿಯಲ್ ಪ್ಯಾಟರ್ನ್ ಅದು ಉಲ್ಟಾ ಮಾದರಿಯನ್ನು ನಾವು ಇಲ್ಲಿ ನೋಡ್ಲಿದ್ದೇವೆ. ರೇಡಿಯಲ್ ಪ್ಯಾಟರ್ನ್ ಅದು ಉಲ್ಟಾ ಮಾದರಿಗಳನ್ನು ನಾವು ಇಲ್ಲಿ ನೋಡ್ಲಿದ್ದೇವೆ. ಸಣ್ಣ ಸಣ್ಣ ಜಲಮೂಲಗಳು ಬಂದು ಸೇರ್ಲಿತಾವೆ ಆ ಒಂದು ಸರೋವರಕ್ಕೆ. ಓಕೆನಾ, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಥ ಒಂದು ಮಾದರಿಯನ್ನು ನಾವು ಕೇಂದ್ರಮುಖಿ ಮಾದರಿ ಅಥವಾ ಸೆಂಟ್ರಿಪಿಟಲ್ ಪ್ಯಾಟರ್ನ್ ಅಂತ ಕರಿತೀವಿ. ಸರ್, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಇಂಡಿಯಾದಾಗ ಎಲ್ಲರೂ ನೋಡ್ತೇವೆ ಅಂದರೆ ಸರ್ ನೀವೆಲ್ಲರೂ ಸಾಂಬರ್ ಸರೋವರ ಅಂತ ಕೇಳ್ಬೋದು. ಓಕೆನಾ, ಸಾಂಬರ್ ಸರೋವರ ಎಲ್ಲದಕ್ಕಿಂತ ಅಧಿಕ ಲವಣತೆಯನ್ನು ಹೊಂದಿರತಕ್ಕಂಥ ಸರೋವರ ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಆ ಸರೋವರದಲ್ಲಿ ನಾವೇನು ನೋಡ್ತೇವೆ ಅಂದರೆ ಈ ರೀತಿ ಒಂದು ಮಾದರಿನ ನೋಡ್ತೇವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೆಂಟ್ರಿಪಿಟಲ್ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆನಾ, ಸೊ ಇನ್ನೊಂದು 2 ಮಾದರಿಗಳದಾವೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಫುಲ್ ಕಾನ್ಸಂಟ್ರೇಷನ್. ನೆಕ್ಸ್ಟ್ ಮಾದರಿ ಐತಿ ಫುಲ್ ಕಾನ್ಸಂಟ್ರೇಷನ್, ಎಫ್ ಆದಮೇಲೆ ಜಿ. ಓಕೆನಾ, ಈ ಮಾದರಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಅನ್ಯುಲಾರ್ ಅಥವಾ ವೃತ್ತಾಕಾರದ ಮಾದರಿ ಅಂತ ಕರಿತೀವಿ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್, ವೃತ್ತಾಕಾರದ ಮಾದರಿ ಅಂತ ಕರೀತೀವಿ. ವೃತ್ತಾಕಾರದ ಮಾದರಿ ಅಥವಾ ಇದಕ್ಕೆ ಅನ್ಯುಲಾರ್ ಪ್ಯಾಟರ್ನ್ ಅಂತ ಕರೀತಾರೆ. ಅನ್ಯುಲಾರ್ ಪ್ಯಾಟರ್ನ್. ಓಕೆನಾ, ವೃತ್ತಾಕಾರದ ಮಾದರಿ ಅಥವಾ ಅನ್ಯುಲಾರ್ ಪ್ಯಾಟರ್ನ್ ಹೆಂಗೆ ಕಾಣ್ತಿರುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ ಒಂದೇ ಒಂದು ಪೀಕನ್ನು ಡ್ರಾ ಮಾಡಲಿಕ್ಕಿಲ್ಲ, ರೇಡಿಯಲ್ ಪ್ಯಾಟರ್ನ್ ಥರಾನೇ ಇರ್ತದೆ. ಆದರೆ ಸರ್ ಇದು ಪ್ರಸ್ಥಭೂಮಿಯಿಂದ ರಚನೆಗೊಂಡಿರ್ತದೆ ಈ ಥರ. ಸರ್ ಇಲ್ಲೊಂದು ಪ್ರಸ್ಥಭೂಮಿ ಐತೆ ಅನ್ಕೊಡ್ರಿ, ಇದೇನಿದು ಪ್ರಸ್ಥಭೂಮಿ ಐತೆ ಅನ್ಕೊಡ್ರಿ. ಈ ಪ್ರಸ್ಥಭೂಮಿಯೂ ಕೂಡ ಉನ್ನತ ಪ್ರದೇಶ ಆಗಿರ್ತಕ್ಕಂಥ ಕಾರಣದಿಂದ ಇಲ್ಲಿ ಪರ್ವತ ಮಳೆಗಳು ಬರ್ತಿರ್ತಾವೆ. ಆದ್ದರಿಂದ ಪರ್ವತ ಮಳೆಯಿಂದ ಬಹಳಷ್ಟು ಸಣ್ಣ ಸಣ್ಣ ಝರಿಗಳು ರಚನೆಗೊಳ್ಳುವುದು ಆ್ಯಂಡ್ ಆ ನದಿಗಳು ಅಲ್ಲಿಂದ ಉಗಮ ಹೋಗೋದು, ಈ ರೀತಿ ಎಲ್ಲ ನೋಡ್ತಿರ್ತೇವೆ ನಾವು. ಓಕೆನಾ, ಈ ರೀತಿ. ಓಕೆನಾ, ಹೆಂಗೆ ಕಾಣ್ಲಿತ್ತದ ನೋಡ್ರಿ, ಇದು ಈ ರೀತಿ ನೋಡ್ತಿರ್ತೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಕಂಡಾಗ ಇಂಥ ಒಂದು ನದಿಯ ಮಾದರಿಯನ್ನು ನಾವೇನಂತ ಕರಿತೀವಿ ಅಂದರೆ ವೃತ್ತಾಕಾರದ ಮಾದರಿ ಅಂತ ಕರಿತೀವಿ. ಇಲ್ಲಾಂದರೆ ಇದನ್ನು ಉಂಗುರಾಕಾರದ ಮಾದರಿ ಅಂತಲೂ ಕರಿತೀವಿ. ಉಂಗುರಾಕಾರದ
ಮಾದರಿ ಅಂತಲೂ ಕರಿತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಥ ಒಂದು ಮಾದರಿಯನ್ನು ಇಡೀ ಒಂದು ಜಗತ್ತೊಳಗೆ ನೀವು ನೋಡಿದರೆ ಸರ್ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಟಿಬೆಟ್ ಪ್ರಸ್ಥಭೂಮಿ ಅಂತ ಒಂದು ಪ್ರಸ್ಥಭೂಮಿ ಕಂಡುಬರ್ತದೆ. ಓಕೆನಾ, ಆ ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಬಹಳಷ್ಟು ನದಿಗಳು ಉಗಮವುದನ್ನು ನೋಡ್ತೇವೆ ನಾವು. ಓಕೆನಾ, ಒಂದು ಕಡೆ ಸಿಂಧು ನದಿ ಹರಿತಿರ್ತದ ಆ ಪ್ರಸ್ಥಭೂಮಿ ಮೇಲಿಂದ, ಬ್ರಹ್ಮಪುತ್ರ ನದಿ ಹರಿತಿರ್ತದ, ಆಮೇಲೆ ಕೋಸಿ ನದಿ ಹರಿತಿರ್ತದ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್, ಆಮೇಲೆ ಮೆಕಾಂಗ್ ನದಿ ಹರಿತಿರ್ತದ, ಆಮೇಲೆ ಇರವಾಡಿ ನದಿ ಹರಿತಿರ್ತದ, ಯಾಂಗ್ಜೆ, ಆಮೇಲೆ ಏನಪ್ಪಾ ಅಂದ್ರೆ ಯೆಲ್ಲೋ ರಿವರ್ ಅಂತ ಹರಿತಿರ್ತದ. ಈ ಎಲ್ಲ ನದಿಗಳು ಈ ಪ್ರಸ್ಥಭೂಮಿಯಿಂದ ರಚಿಕೊಂಡಿರ್ತವೆ. ಯಾವ ಪ್ರಸ್ಥಭೂಮಿ? ಟಿಬೆಟ್ ಪ್ರಸ್ಥಭೂಮಿ. ಈ ಟಿಬೆಟ್ ಪ್ರಸ್ಥಭೂಮಿಗೆ ರೂಫ್ ಆಫ್ ದ ವರ್ಲ್ಡ್ ಅಥವಾ ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕರೆದಾರೆ. ಓಕೆನಾ, ಸೊ ಇವಾಗ ನಾನು ಉಂಗುರಾಕಾರದ ಒಂದು ಮಾದರಿನ ತೋರಿಸೇನೆ. ಇದಕ್ಕೆ ಇಂಡಿಯಾದಾಗ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳನ್ನ ನಾನು ಎಲ್ಲರ ಹೇಳೋದಿದ್ರೆ ಸರ್ ಇದನ್ನ ನೀಲಗಿರಿ ಬೆಟ್ಟಗಳಲ್ಲೂ ಕೂಡ ನೋಡ್ತೀವಿ ಇದನ್ನು. ಓಕೆನಾ, ಸೊ ನೀಲಗಿರಿ ಬೆಟ್ಟಗಳಲ್ಲಿ ಅಂದರೆ ತಮಿಳುನಾಡು ಮತ್ತು ಕೇರಳದ ಭಾಗದಲ್ಲಿ ಈ ರೀತಿ ಒಂದು ಮಾದರಿಯನ್ನು ನಾವು ನೋಡ್ಬೋದು. ಓಕೆನಾ, ಎಲ್ಲದಕ್ಕಿಂತ ಲಾಸ್ಟಲ್ಲಿ ನಾವು ಇನ್ನೊಂದು ಮಾದರಿನ ಐತಿ. ಈ ಕಾನ್ಕಾರ್ಡೆಂಟ್ ನದಿ ವ್ಯವಸ್ಥೆಯಲ್ಲಿ ಅಥವಾ ನದಿ ಮಾದರಿಯಲ್ಲಿ ನಾವೇನು ನೋಡ್ಲಿತ್ತೀವಿ ಅಂದರೆ ಇನ್ನೊಂದು ಮಾದರಿಯನ್ನು ನೋಡ್ಲಿತ್ತೀವಿ. ಅದನ್ನು ನಾನು ಹೇಳಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆನಾ, ಫುಲ್ ಕಾನ್ಸಂಟ್ರೇಷನ್ ಇದನ್ನೆಲ್ಲ ಮೇಲ್ಗಡೆ ತೊಗೊಂಡು ಹೋಗ್ತೇನೆ ಅಂದ್ಕೊಟ್ಟೆ ನಾನು. ಸೊ ದ್ಯಾಟ್ ಐ ವಿಲ್ ಬಿ ಹ್ಯಾವಿಂಗ್ ಸ್ಪೇಸ್ ಟು ರೈಟ್ ದ ನೆಕ್ಸ್ಟ್ ಪ್ಯಾಟರ್ನ್. ಓಕೆನಾ, ಸೊ ಜಿ ಆಯ್ತಾ. ಈಗ ನಾನು ಲಾಸ್ಟ್ ಒಂದು ಹೇಳ್ಬೇಕಿಲ್ಲೇ ಕಾನ್ಕಾರ್ಡೆಂಟ್ ರಿವರ್ ಪ್ಯಾಟರ್ನ್ ಒಳಗೆ ಎಚ್ ಅಂತ ಹೇಳೈತೆ. ಓಕೆನಾ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಪಿನ್ನೇಟ್ ಪ್ಯಾಟರ್ನ್ ಅಂತ ಕರಿತೀವಿ. ಪಿನ್ನೇಟ್ ಪ್ಯಾಟರ್ನ್ ಸರ್, ಇದನ್ನು ನೀವು ಕನ್ನಡದಲ್ಲಿ ಪಿನ್ನೇಟ್ ಅಂತಲೇ ಬರ್ಕೊಳ್ರಿ, ಪಿನ್ನೇಟ್ ಪ್ಯಾಟರ್ನ್. ಓಕೆನಾ, ಸೊ ಪಿನ್ನೇಟ್ ಪ್ಯಾಟರ್ನ್ ಹೆಂಗಿರ್ತದೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಈ ಪಿನ್ನೇಟ್ ಪ್ಯಾಟರ್ನ್ ನೀವು ನೋಡಿದರೆ ವಿಚಾರ ಮಾಡಿರಿ, ಒಂದು ನದಿ ಹರಿಲಿರ್ತದೆ ಅನ್ಕೊಡ್ರಿ. ಈ ಥರ ಒಂದು ನದಿ ಹರಿತಿರ್ತದ. ಇದಕ್ಕೆ ಸರ್ ಏನಪ್ಪ ಅಂದರೆ ಉಪನದಿಗಳು ಬಂದು ಸೇರ್ತಿರ್ತಾವೆ. ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಏನಪ್ಪ ಅಂದರೆ ಜಾಲರಿ ಮಾದರಿ ಅಥವಾ ಟರ್ಲೀಸ್ ಮಾದರಿ ಗತಿನೇ ಕಾಣ್ತಿರ್ತದ. ಆದರೆ ಇದಕ್ಕೆ ಉಪನದಿಗಳು ಬಂದು ಏನು ಸೇರ್ತಿರ್ತಾವಲ್ಲ ಅವೆಲ್ಲ ಲಘು ಕೋನದಲ್ಲಿ ಬಂದು ಸೇರ್ತಿರ್ತಾವೆ. ಓಕೆನಾ, ಲಘು ಕೋನವನ್ನು ಮಾಡ್ತಿರ್ತಾವೆ. ಈ ಲಘು ಕೋನ ಅಥವಾ ವಿ ಆಕಾರದಲ್ಲಿ ಕ್ರಿಯೇಟ್ ಮಾಡ್ತಿರ್ತಾವೆ. ಈ ಥರ ವಿ ಆಕಾರದಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಮಾದರಿನ ಅಥವಾ ವಿ ಆಕಾರ ಅಥವಾ ಲಘು ಕೋನ ಅಂತ ಬರ್ತಿರ್ತಾನೆ. ಓಕೆನಾ, ಲಘು ಕೋನ ಅಂದರೆ ಅಕ್ಯೂಟ್ ಆಂಗಲ್ ಅನ್ನಂಗರ್ಥ. ಲಘು ಕೋನ ಅಂದರೆ ಅಕ್ಯೂಟ್ ಆಂಗಲ್ ಅನ್ನಂಗರ್ಥ. ಈ ಲಘು ಕೋನವನ್ನು ಮಾಡ್ತಿರ್ತಕ್ಕಂಥ ಈ ಒಂದು ಮಾದರಿನ ಅಥವಾ ಉಪನದಿಗಳ ಒಂದು ಮಾದರಿನ ನಾವು ಪಿನ್ನೇಟ್ ಪ್ಯಾಟರ್ನ್ ಅಂತ ಕರಿತೀವಿ. ಅಥವಾ ಇದು ಹೆಂಗೆ ಕಾಣ್ಲಿತ್ತ ನೋಡ್ರಿ, ಎಲೆಗಳಲ್ಲಿ ಅದೇನೋ ನರಗಳಿರ್ತಾವಲ್ಲ ಅದರ ಮಾದರಿ ಗತಿನೂ ಕಂಡು ಬರ್ತಿರ್ತದೆ. ಎಲೆಗಳಲ್ಲಿ ಕಂಡುಬರುವ ನರಗಳ ವಿನ್ಯಾಸದಂತಿದೆ. ಓಕೆನಾ, ಈ ರೀತಿ ಕಾಣ್ಲಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನಮ್ಮ ಇಂಡಿಯಾದಾಗ ನಾವೆಲ್ಲರೂ ನೋಡ್ತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಇದನ್ನು ನರ್ಮದಾ ನದಿಯಲ್ಲೂ ಕೂಡ ನೋಡ್ತೀವಿ ಆ್ಯಂಡ್ ಸೋನ್ ನದಿಯಲ್ಲೂ ಕೂಡ ನೋಡ್ತೀವಿ. ಓಕೆನಾ, ನರ್ಮದಾ ನದಿ ವಿಚಾರ ಮಾಡಿರಿ. ನರ್ಮದಾ ನದಿ ಎಲ್ಲಿ ಹರಿಲಿರ್ತದೆ? ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಮಧ್ಯದಲ್ಲಿ ಹರಿಯುವಂಥ ನದಿ ಇದು. ಓಕೆನಾ, ಸೊ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಮಧ್ಯದಲ್ಲಿ ಹರಿಯುವಾಗ ಈ ನದಿ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ನಾನು 3D ಒಳಗೆ ಡ್ರಾ ಮಾಡಿದರೆ ಹಿಂಗೆ ಕಾಣ್ತಿರ್ತದೆ ಅಂದ್ಕೊಟ್ರಿ. ಓಕೆನಾ, ಸೊ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತು ವಿಂಧ್ಯ ಮತ್ತು ಸತ್ಪುರ ನದಿಗಳು. ಓಕೆ, ಪರ್ವತಗಳು. ಈ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಮಧ್ಯದಲ್ಲಿ ಈ ನದಿ ಹಿಂಗೆ ಹರಿತಿರ್ತದೆ ಅಂದ್ಕೊಟ್ರಿ. ಓಕೆನಾ, ಈ ರೀತಿ ಹರಿಲಿರ್ತದ. ಆವಾಗ ಸಣ್ಣ ಸಣ್ಣ ಉಪನದಿಗಳು ಬಂದು ಸೇರುವಾಗ ಈ ರೀತಿ ವಿ ಆಕಾರದಲ್ಲಿ ಈ ಥರ ಕ್ರಿಯೇಟ್ ಮಾಡ್ತಿರ್ತಾವೆ. ಅಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಅಂದರೆ ಪಿನ್ನೇಟ್ ಪ್ಯಾಟರ್ನ್ ಒಂದು ರಚನೆಗೊಂಡದ. ಓಕೆನಾ, ಸೊ 3D ಒಳಗೆ ಮಾಡ್ಲಿಕ್ಕೆ ಟ್ರೈ ಮಾಡಿ ನಾನು, ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಐ ಥಿಂಕ್. ಓಕೆನಾ, ಸೊ ಈ ಥರ ಆಯ್ತು ಅನ್ಕೊಟ್ರಿ. ಇದೆಲ್ಲ ನಮ್ದು ಏನಪ್ಪ ಅಂದರೆ ಪ್ಯಾಟರ್ನ್ಸ್ಗಳು. ಓಕೆ, ಪ್ಯಾಟರ್ನ್ಸ್ಗಳಾಯ್ತಾ ಸರ್? ಪ್ಯಾಟರ್ನ್ಸ್ಗಳಾಯಿತು. ನಾನು ಸೆಕೆಂಡ್ ಟೈಪ್ ಆಫ್ ಪ್ಯಾಟರ್ನ್ ಕೂಡ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸೆಕೆಂಡ್ ಟೈಪ್ಸಿಗೆ ನಾವು ಏನಂತ ಕರಿತೀವಿ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇದಕ್ಕೆ ಡಿಸ್ಕಾರ್ಡೆಂಟ್ ಪ್ಯಾಟರ್ನ್ ಅಂತ ಕರೀತಾರೆ. ಓಕೆನಾ, ಸೊ ಡಿಸ್ಕಾರ್ಡೆಂಟ್ ಪ್ಯಾಟರ್ನ್ ಅಂತ ಕರೀತಾರೆ. ಡಿಸ್ಕಾರ್ಡೆಂಟ್ ಪ್ಯಾಟರ್ನ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಡಿಸ್ಕಾರ್ಡೆಂಟ್ ಪ್ಯಾಟರ್ನ್ ಅಥವಾ ಡಿಸ್ಕಾರ್ಡೆಂಟ್ ಜಲನಯನ ಮಾದರಿಗಳು ಅಂತ ಕರಿಬೋದು. ಇದರ ಅರ್ಥ ಏನು ಸರ್? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪ್ರಾಕೃತಿಕ ವಿಭಾಗ ಇರಲಿ, ಅದು ಯಾವುದೇ ರೀತಿ ಚೇಂಜ್ ಆಗಲಿ, ಜಿಯಾಲಜಿಕಲಿ ಎಲ್ಲ ಪ್ರಾಕೃತಿಕ ವಿಭಾಗಗಳು ಚೇಂಜ್ ಆಗ್ತಿರ್ತಾವೆ. ಆ ಪ್ರಾಕೃತಿಕ ವಿಭಾಗಗಳು ಚೇಂಜ್ ಆಗ್ತಿದ್ರು ಕೂಡ, ಬದಲಾವಣೆ ಆಗ್ತಿದ್ರು ಕೂಡ, ಈ ಒಂದು ನದಿ ತನ್ನ ಹಳೆಯ ಪಾತ್ರವನ್ನು ಬಿಡದೆ ಕತ್ತರಿಸಿ ಅದೇ ಒಂದು ಪಾತ್ರದಲ್ಲಿ ಚಲನೆ ಮಾಡ್ತಿರ್ತದೆ. ಅಂಥ ಒಂದು ನದಿಯ ಪಾತ್ರಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಡಿಸ್ಕಾರ್ಡೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ. ಈ ಡಿಸ್ಕಾರ್ಡೆಂಟ್ ಪ್ಯಾಟರ್ನಲ್ಲಿ ನಾವೇನು ನೋಡ್ತೀವಿ ಅಂದರೆ ಒಂದು 2 ಮಾದರಿಗಳನ್ನು ನೋಡ್ತೇವೆ. ಓಕೆನಾ, ಸೊ ಒಂದನೇ ಮಾದರಿಯನ್ನು ನಾವೇಂತ ಕರಿತೀವಿ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್ ಆಂಟಿಸಿಡೆಂಟ್ ರಿವರ್ ಅಂತ ಕರಿತೀವಿ. ಓಕೆನಾ, ಆಂಟಿಸಿಡೆಂಟ್ ಪ್ಯಾಟರ್ನ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಂಟಿಸಿಡೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ. ಈ ಆಂಟಿಸಿಡೆಂಟ್ ಪ್ಯಾಟರ್ನ್ ಇದ್ದಾಗ ವಿಚಾರ ಮಾಡಿರಿ, ನಾನು ಏನು ಮಾಡ್ಲಿಕ್ಕೆ ಅಂದರೆ ಇದನ್ನು ಕನ್ನಡದಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ, ಪೂರ್ವಜಾತ ಮಾದರಿ ಅಂತ ಕರಿತೀನಿ. ಓಕೆನಾ, ಈ ಪೂರ್ವಜಾತ ಮಾದರಿ ಹೆಂಗೆ ಕಾಣ್ತಿರ್ತದ, ನಾನು ಅದಕ್ಕೊಂದು 3D ಡಯಾಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಟ್ರಿ. ಓಕೆ,
ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪರ್ವತ ಇದೆ, ಇಲ್ಲೊಂದು ಏನಪ್ಪ ಅಂದರೆ ಮೈದಾನ ಪ್ರದೇಶ ಐತೆ ಅನ್ಕೊಟ್ರಿ. ಈ ಮೈದಾನ ಪ್ರದೇಶದ ಮೇಲೆ ನದಿ ಹೆಂಗೆ ಹರಿಲಿತ್ತು ಅಂದ್ರೆ ಹಿಂಗೆ ಹರಿಲಿರ್ತದೆ. ಓಕೆ, ಇವತ್ತು ಈ ರೀತಿ ಹರಿಲಿರ್ತದೆ ನನಗೆ. ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಏನು ಬರಿತೀನಿ ಅಂದರೆ ಒಂದು 80 ಮಿಲಿಯನ್ ಇಯರ್ಸ್ ಆಗೋ ಅಂತ ಬರಿತೀನಿ. ಓಕೆ ಸರ್, ನೆಕ್ಸ್ಟ್ ಅರೌಂಡ್ ಒಂದು 50 ಮಿಲಿಯನ್ ಇಯರ್ಸ್ ಆಗೋ ಹೆಂಗೆ ಕಾಣ್ತಿರ್ತದೆ ಗೊತ್ತಾ ಇದು? ಇಲ್ಲೊಂದು ಏನಾಗ್ಬಿಟ್ಟದ ಅಂದರೆ ಇಲ್ಲೊಂದು ಮಡಿಕೆ ಪರ್ವತ ರಚನೆ ಆಗ್ಲಿತ್ತದ ಅನ್ಕೊಟ್ರಿ. ಮಡಿಕೆ ಪರ್ವತ ರಚನೆ ಆದರೆ ವಿಚಾರ ಮಾಡ್ರಿ, ಹಿಂಗೆ ರಚನೆ ಆಗ್ಲಿತ್ತದ ಅನ್ಕೊಟ್ರಿ. ಓಕೆ, ಮಡಿಕೆ ಪರ್ವತದ ರಚನೆ ಆಗೈತಿ, ಹಿಂಗೆ ಮಡಿಕೆ ಪರ್ವತದ ರಚನೆ ಆಗೈತಿ. ಈ ಮಡಿಕೆ ಪರ್ವತದ ರಚನೆ ಆದಲ್ಲೂ ಕೂಡ ನಾವೇನು ನೋಡ್ಲಿತ್ತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಒಂದು ನದಿಯನ್ನು ಹರಿಲಿತ್ತಿದ್ದು ನೋಡ್ತೀವಿ. ಅದು ಸ್ಲೋ ಆಗಿ ಅಪ್ಲಿಫ್ಟ್ ಆಗ್ತಿರ್ತದೋ ಮೇಲ್ಗಡೆ ಏರ್ತಿರ್ತದ. ವಿಚಾರ ಮಾಡಿರಿ, ಸ್ಲೋ ಆಗಿ ಅಪ್ಲಿಫ್ಟ್ ಅಥವಾ ಮೇಲ್ಗಡೆ ಏರುವಾಗ ಈ ಪೂರ್ತಿ ಭಾಗವನ್ನು ಆ ನದಿ ಸವೆತಕ್ಕೆ ಇಡ ಮಾಡಿ ಅಥವಾ ಕೊರೆದು ಅಲ್ಲೊಂದು ಗಾರ್ಜನ ಅಥವಾ ಏನಪ್ಪ ಅಂದರೆ ಕಣಿವೆಯನ್ನು ರಚನೆ ಮಾಡ್ಕೊಂಡ್ಬಿಟ್ಟಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಐತೆ ಕೊಟ್ಟರೆ ಅದೇ ಒಂದು ಪಾತ್ರದಲ್ಲಿ ಹರಿಲಿರ್ತದೆ ನದಿ. ಓಕೆನಾ? ಸೊ ಇವಾಗ ನಾನು ಏನು ಮಾಡ್ಬೋದು ಇಲ್ಲೇ ಸರ್ ಎಕ್ಸಾಕ್ಟ್ಲಿ ಇಲ್ಲೊಂದು ಕಣಿವೆಯನ್ನು ಡ್ರಾ ಮಾಡ್ಕೊಂಡ್ಬಿಡ್ಬೋದು ನಾನು. ಓಕೆನಾ? ಫುಲ್ ಕಾನ್ಸಂಟ್ರೇಷನ್ ಎಕ್ಸಾಕ್ಟ್ಲಿ ಕಣಿವೆ ಹೆಂಗೆ ಕಾಣ್ಲಿತ್ತಂದ್ರೆ ಹಿಂಗೆ ಕಾಣ್ಲಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕಣಿವೆ ಕಂಡುಬರ್ಲಿರ್ತದೆ. ಸರ್ ಇದಾದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಅಲ್ಟಿಮೇಟ್ಲಿ ಫುಲ್ ಕಾನ್ಸಂಟ್ರೇಷನ್ ನಾನು ಇನ್ನೊಂದು ಡೈಗ್ರಾಮ್ ಡ್ರಾ ಮಾಡಿದ್ದೇನೆ ಅಟ್ ಪ್ರೆಸೆಂಟ್ ಅಂತ ಅನ್ಕೊಟ್ರೆ. ಓಕೆನಾ? ಪ್ರೆಸೆಂಟ್ ಯಾವ ರೀತಿ ಕಾಣ್ತಿರ್ತದೆ ಇದು? ಪ್ರೆಸೆಂಟ್ ಯಾವ ರೀತಿ ಕಾಣ್ತಿರ್ತದೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ನಾನು ಪರ್ವತವನ್ನು ಈ ರೀತಿ ಡ್ರಾ ಮಾಡ್ಲಿದ್ದೇನೆ ಅನ್ಕೊಟ್ರಿ. ಈಗ ಪರ್ವತವನ್ನು ಈ ರೀತಿ ಡ್ರಾ ಮಾಡ್ಲಿದ್ದೀನಿ. ಮಡಿಕೆ ಪರ್ವತನೇ ಆದರೆ ಪರ್ವತ ಈ ರೀತಿ ಡ್ರಾ ಮಾಡ್ಲಿದ್ದೇನೆ ಅನ್ಕೊಟ್ರಿ. ಓಕೆನಾ? ಸೊ ಈ ರೀತಿ ಐತೆ ಅನ್ಕೊಟ್ರಿ, ಹಿಂಗೈತೆ ಅನ್ಕೊಟ್ರಿ. ಮಡಿಕೆ ಪರ್ವತಗಳು ಇಲ್ಲಿ ಮೇಲ್ಗಡೆ ಏರಿಯೋದನ್ನ ನೋಡ್ತೇವೆ. ಸರ್ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಅದೇ ನದಿ ಈ ಪೂರ್ತಿ ಪರ್ವತವನ್ನು ಕೊರೆದು ಒಂದು ದೊಡ್ಡ ಒಂದು ಕಣಿವೆಯನ್ನು ರಚನೆ ಮಾಡಿ ಮತ್ತು ಅದೇ ಒಂದು ಪಾತ್ರದಲ್ಲಿನೇ ಹರಿತಿರ್ತದೆ. ಓಕೆನಾ? ಸರಿ, ಯಾವ ರೀತಿ ಹರಿಲಿರ್ತದೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಓಕೆನಾ? ಈ ರೀತಿ ಕಣಿವೆಯನ್ನು ರಚನೆ ಮಾಡ್ಕೊಂಡ್ಬಿಟ್ಟದ. ಆ್ಯಂಡ್ ಆ ನದಿ ಎಕ್ಸಾಕ್ಟ್ಲಿ ಇದೇ ಪಾತ್ರದಲ್ಲಿ ನಿರಂತರವಾಗಿ ಆ ಹಳೆ ಪಾತ್ರದಲ್ಲಿಯೇ ಏನಪ್ಪ ಅಂದರೆ ಚಲನೆ ಮಾಡ್ತಿರ್ತದೆ. ಇಂಥ ಒಂದು ನದಿಯ ಮಾದರಿಗಳನ್ನು ನಾವೇನಂತ ಕರಿತೇವೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಂಥ ನದಿಯ ಮಾದರಿಗಳನ್ನು ನಾವೇನಂತ ಕರಿತೇವೆ ಅಂದರೆ ಆಂಟಿಸೆಡೆಂಟ್ ಪ್ಯಾಟರ್ನ್ ಅಥವಾ ಪೂರ್ವಜಾತ ಮಾದರಿ ಅಂತ ಕರಿತೀವಿ. ಇದನ್ನು ನಾನು ಪ್ಲೇಟ್ ಅಂತೇಳಿ ತೊಗೊಂಡ್ರೂ ಕೂಡ ನಡೀತದೆ. ಯಾಕಂದರೆ ಪ್ಲೇಟ್ಸ್ಗಳೇ ಎಲ್ಲ ಫೋಲ್ಡ್ ಆಗೋದು ಅಥವಾ ಮಡಿಕೆ ಪರ್ವತಗಳಾಗಿ ರಚನೆಗೊಳ್ಳೋದು. ಅದನ್ನೇ ನಾನು ಇಲ್ಲಿ 3D ಒಳಗೆ ಡ್ರಾ ಮಾಡಿದರೆ ಹಿಂಗೆ ಕಾಣ್ತಿರ್ತದೆ ಅದನ್ನು ಕೊಟ್ಟರೆ. ಓಕೆನಾ? ಸೊ ಇದನ್ನು ಕೂಡ 3D ಒಳಗೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನೋಡಿರಿ ಈ ರೀತಿ ಎದ್ದದನ್ನು ಕೊಟ್ಟರೆ. ಓಕೆ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಡೈಗ್ರಾಮ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಂಟಿಸೆಡೆಂಟ್ ರಿವರ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಎಕ್ಸಾಂಪಲ್ಸ್ಗಳನ್ನು ಇಂಡಿಯಾದಾಗ ನೋಡಿದ್ರೆ ಫುಲ್ ಕಾನ್ಸಂಟ್ರೇಷನ್ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಂಧೂ ನದಿಯನ್ನು ನೋಡ್ತೀವಿ. ಸಿಂಧೂ ನದಿಯ ಜೊತೆಗೆ ಬ್ರಹ್ಮಪುತ್ರ ನದಿಯನ್ನು ನೋಡ್ತೀವಿ. ಎಕ್ಸಾಕ್ಟ್ಲಿ ನಮ್ಮ ಹಿಮಾಲಯ ಪರ್ವತಗಳನ್ನು ಕೊರೆದು ಅದನ್ನು ದಾಟಿ ಬರ್ತಿರ್ತಕ್ಕಂಥ ನದಿಗಳಿವು. ಓಕೆನಾ? ಸೊ ಬ್ರಹ್ಮಪುತ್ರ ಆಯಿತು. ಸೊ ಬ್ರಹ್ಮಪುತ್ರ ಆದ ನಂತರ ಸುಬಾನ್ಸಿರಿ ನದಿ ಅಂತ ನೋಡ್ತೀರಿ. ಸುಬಾನ್ಸಿರಿ ನದಿ ಅಂತ ಆದ ನಂತರ ನೀವು ಸಟ್ಲೆಜ್ ನದಿಯನ್ನು ಕೂಡ ನೋಡ್ತೀರಿ, ಸಟ್ಲೆಜ್ ನದಿಯನ್ನು. ಓಕೆನಾ? ಈ ಎಲ್ಲ ನದಿಗಳಿಗೆ ಎಲ್ಲಿ ಬರ್ತಾವ ಅಂತ ತೋರಿಸ್ತೇನೆ ನಾನು, ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಓಕೆನಾ? ಸೊ ಇವಾಗ ನಾವು ಬೇಸಿಕ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀವಿ. ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್. ಓಕೆನಾ? ಫುಲ್ ಕಾನ್ಸಂಟ್ರೇಷನ್ ಇದೆಲ್ಲ ಆದ ನಂತರ ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡಲಿದ್ದೆ ಅಂದರೆ ಇನ್ನೊಂದು ಮಾದರಿಯನ್ನು ತೋರಿಸ್ತೇನೆ ಅಂತ. ಆ ಮಾದರಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಸೂಪರ್ ಇಂಪೋಸ್ಡ್ ಮಾದರಿ ಅಂತ ಕರಿತೀವಿ. ಸೂಪರ್ ಇಂಪೋಸ್ಡ್ ಮಾದರಿ ಅಂತ ಕರಿತೀವಿ. ಅದನ್ನು ನಾನು ಇಲ್ಲಿ ಬರಿತೇನೆ ಅಂತ. ಓಕೆನಾ? ಸೊ ಸೆಕೆಂಡ್ ಪ್ಯಾಟರ್ನ್ ಐತಿಲ್ಲೇ ಸೂಪರ್ ಇಂಪೋಸ್ಡ್ ಪ್ಯಾಟರ್ನ್ ಬಿ ಅಂತ ಬರಿತೀನಿ. ಇದಕ್ಕೆ ಆರೋಪಿತ ಪ್ಯಾಟರ್ನ್ ಅಥವಾ ಸೂಪರ್ ಇಂಪೋಸ್ಡ್ ಪ್ಯಾಟರ್ನ್ ಅಂತ ಕರೀತಾರೆ. ಸೂಪರ್ ಇಂಪೋಸ್ಡ್ ಪ್ಯಾಟರ್ನ್ ಅಂತ ಕರೀತಾರೆ. ಓಕೆನಾ? ಸೂಪರ್ ಇಂಪೋಸ್ಡ್ ಪ್ಯಾಟರ್ನ್. ಈ ಸೂಪರ್ ಇಂಪೋಸ್ಡ್ ಪ್ಯಾಟರ್ನನ್ನು ನಾವು ಕನ್ನಡದಲ್ಲಿ ಅಂತ ಕರಿತೀವಿ ಆರೋಪಿತ ಜಲಾನಯನ ಮಾದರಿ ಅಂತ ಕರಿತೀವಿ. ಓಕೆನಾ? ಸೊ ಇದು ಹೆಂಗೆ ಕಾಣ್ಲಿತ್ತ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಫಾರ್ ಎಕ್ಸಾಂಪಲ್ ಕೆಳಗಡೆ ಒಂದು ಹಾರ್ಡ್ ರಾಕ್ ಐತೆ. ಓಕೆನಾ? ಅದ್ರ ಮೇಲ್ಗಡೆ ಒಂದು ಸಾಫ್ಟ್ ರಾಕ್ ಐತೆ ಅನ್ಕೊಟ್ರೆ. ಓಕೆನಾ? ಒಂದು ಹಾರ್ಡ್ ರಾಕ್ ಐತಿ, ಅದ್ರ ಜೊತೆಗೆ ಸಾಫ್ಟ್ ರಾಕ್ ಐತಿ. ಈ ಹಾರ್ಡ್ ರಾಕು ಮತ್ತು ಸಾಫ್ಟ್ ರಾಕು ಎಕ್ಸಾಕ್ಟ್ಲಿ ಹಿಂಗೆ ಅದಾವ ಅನ್ಕೊಟ್ರಿ. ನಾನು ಅದನ್ನು ಒಂದು ಏನಪ್ಪ ಅಂದರೆ ಪ್ರಸ್ಥಭೂಮಿ ಗತೆ ಡ್ರಾ ಮಾಡ್ಕೊಂಬಿಟ್ಟೇನಿ. ಕೆಳಗಡೆ ಏನೈತಿ ಹಾರ್ಡ್ ಐತಿ ರಾಕ್, ಮೇಲ್ಗಡೆ ಏನೈತಿ ಸಾಫ್ಟ್ ಐತಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇದ್ದಾಗ ಇದ್ರ ಮೇಲ್ಗಡೆ ನದಿ ಹರಿತಿರ್ತದೆ ಅನ್ಕೊಟ್ರಿ. ಈ ರೀತಿ ನದಿ ಹರಿತಿರ್ತದೆ ಅನ್ಕೊಟ್ರಿ. ಮೇಲ್ಗಡೆ ನದಿ ಹರಿಲಿರ್ತದೆ ಈ ಥರ. ಸರ್ ನದಿ ಹರಿಯುವಾಗ ಆ ಸಾಫ್ಟ್ ರಾಕನ್ನು ಆರಾಮ್ಸೆ ಕೊರೆದು ಒಂದು ಕಣಿವೆಯನ್ನು ರಚನೆ ಮಾಡ್ಕೊಂಬಿಟ್ಟಿರ್ತದೆ. ಇವಾಗ ಕಣಿವೆಯನ್ನು ರಚನೆ ಮಾಡಿದಾದ ನಂತರ ಹೆಂಗೆ ಕಾಣ್ತಿರೋದು ಗೊತ್ತಾ? ಆ ಒಂದು ನಂಗೆ ಅನ್ಸಿಮಟ್ಟಿಗೆ ಹಾರ್ಡ್ ರಾಕ್ ಹಿಂಗೆ ಕಾಣ್ತಿರೋದ ಫುಲ್ ಕಾನ್ಸಂಟ್ರೇಷನ್. ಕೆಳಗಡೆ ಹಾರ್ಡ್ ರಾಕ್ ಐತಲ್ಲ, ಆ ಹಾರ್ಡ್ ರಾಕಲ್ಲಿ ಏನು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಓಕೆನಾ? ಸರ್ ಇವಾಗ ಸಾಫ್ಟ್ ರಾಕ್ ತೋರಿಸ್ತೀನಿ ನೋಡ್ರಿ. ನಾನು ಸಾಫ್ಟ್ ರಾಕ್ ತೋರಿಸಿದಾಗ ಎಕ್ಸಾಕ್ಟ್ಲಿ ಇಲ್ಲಿ ಏನಾಗ್ಬಿಟ್ಟೈತೆ ಅಂದರೆ ಒಂದು ಕಣಿವೆ ರಚನೆ ಆಗ್ಬಿಟ್ಟದ. ಈ ಕಣಿವೆ ರಚನೆ ಹೆಂಗೆ ಕಾಣ್ಲಿತ್ತದ ನೋಡ್ರಿ, ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತದ. ಓಕೆನಾ? ನಿಮಗೆ ನಾನು ಡ್ರಾ ಮಾಡ್ತಿರೋ ಒಂದು ಡೈಗ್ರಾಮ್ಸ್ಗಳು ಅರ್ಥ ಆಗ್ಲಿತ್ತಾವ ಅಂತ ಅಂದ್ಕೊಂಡೆ ನಾನು. ಬಿಕಾಸ್ ದೀಸ್ ಡೈಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಬಿ ವಿಜುವಲೈಸ್ಡ್. ನೀವು ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೇಬೇಕು. ಓಕೆನಾ? ಸೊ ಇಮ್ಯಾಜಿನ್ ಮಾಡ್ಕೊಂಡ್ರೆ ಮಾತ್ರ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಮಾಡ್ಲಿಕ್ಕೆ ನಾನು ಕೊಟ್ಟರೆ ಇಲ್ಲೊಂದು ಕಣಿವೆ ರಚನೆ ಆಗೋದ.
ಆ ಕಣಿವೆಯಲ್ಲಿ ನಾವೇನು ನೋಡ್ತಿರ್ತೀವಿ ಅಂದರೆ ಈ ನದಿ ಹರಿತಿರೋದನ್ನು ನೋಡ್ತೀವಿ. ಓಕೆನಾ? ನಡೀತದ? ನದಿ ಹರಿಲಿರ್ತದೆ. ಇವಾಗ ಹೆಂಗೆ ಹರಿಲಿರ್ತದ? ಹಿಂಗೆ. ಓಕೆ. ಸೊ ಇವಾಗ ಸರ್ ಕೆಳಗಡೆ ಏನು ಬಂತು? ಹಾರ್ಡ್ ರಾಕ್ ಬಂತು. ಇವಾಗ ಹಾರ್ಡ್ ರಾಕ್ ಬಂತು ಅಂದರೆ ವಿಚಾರ ಮಾಡ್ರಿ, ಅದು ಅಲ್ಲೇ ನಿಂತು ಬಿಡ್ಬೇಕು ಅಥವಾ ಏನಾರ ಕೋರ್ಸ್ ಚೇಂಜ್ ಮಾಡ್ಬಿಡ್ತದ ಅಂತಲ್ಲ ಸರ್. ಏನಾಗ್ಬಿಡ್ತದೆ ಗೊತ್ತಾ? ಆ ನದಿಯ ಒಂದು ಹರಿವಿನಿಂದ ಆ ಹಾರ್ಡ್ ರಾಕು ಕೂಡ ಎರೋಡಾಗಿ ಕೆಳಗಡೆವರೆಗೂ ಆ ಒಂದು ಕಣಿವೆ ರಚನೆ ಆಗೋದನ್ನು ನೋಡ್ತೀವಿ ಸರ್. ಥರ್ಡ್ ಡೈಗ್ರಾಮ್ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಇವಾಗ ಫುಲ್ ಕಾನ್ಸಂಟ್ರೇಷನ್. ನಾವು ಪೂರ್ತಿ ಡೈಗ್ರಾಮನ್ನು ಹೆಂಗೆ ಟ್ರಾ ಮಾಡ್ಲಿಕ್ಕೆ ಅನ್ಕೊಡ್ರಿ. ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಏನು ಮಾಡ್ತೀನಿ ಅಂದರೆ ಈ ಪೂರ್ತಿ ಡೈಗ್ರಾಮನ್ನು ಹೆಂಗೆ ಟ್ರಾ ಮಾಡ್ಲಿಕ್ಕೆ ಅನ್ಕೊಡ್ರಿ. ಓಕೆ, ಈ ಥರ ಇದ್ದಾಗ ವಿಚಾರ ಮಾಡ್ಲಿಕ್ಕೆ ಟ್ರಾ ಮಾಡ್ರಿ. ಇಲ್ಲಿ ನಾನು ಏನು ಹಾಕಿದ್ದೆ? ಇಲ್ಲೇ ಹಾರ್ಡ್ ರಾಕ್ ಹಾಕಿದ್ನಲ್ಲ. ಆದರೆ ಸರ್ ಇವಾಗ ಆ ಕಣಿವೆ ಆ ಹಾರ್ಡ್ ರಾಕಲ್ಲೂ ಕೂಡ ಆ ಹಾರ್ಡ್ ರಾಕನ್ನು ಕ್ರಾಸ್ ಮಾಡಿಕೊಂಡು ಕೆಳಗಡೆ ಹೋಗ್ಬಿಟ್ಟದ. ಓಕೆ, ಸೊ ಕೆಳಗಡೆ ಹೋದಾಗ ವಿಚಾರ ಮಾಡಿರಿ, ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತಾವೆ ಎಲ್ಲ ಮಾದರಿಗಳು. ಓಕೆ, ಈ ಥರ ಕಂಡಾಗ ಫುಲ್ ಕಾನ್ಸಂಟ್ರೇಷನ್ ನಾನು ನದಿಯನ್ನು ಈ ಥರ ಹಾಕ್ಬಿಡ್ತೇನೆ ಅನ್ಕೊಟ್ರಿ. ಹೆಂಗೆ ಹಾಕ್ತೇನೆ ನೋಡ್ರಿ, ಈ ರೀತಿ ಹಾಕ್ಬಿಡ್ತೇನೆ ಅನ್ಕೊಟ್ರಿ. ಆ್ಯಂಡ್ ನದಿ ಎಲ್ಲ ಹರಿಲಿತ್ತದ. ಈಗ ನದಿ ಈ ಹಾರ್ಡ್ ರಾಕನ್ನು ಕರೆದು ಅಲ್ಲೊಂದು ಏನು ಮಾಡ್ಕೊಂಡ್ಬಿಟ್ಟದಂದರೆ ಕಣಿವೆನ ರಚನೆ ಮಾಡಿಕೊಂಡು ಈ ರೀತಿ ಈ ಡೈರೆಕ್ಷನ್ ಒಳಗೆ ಹರಿಲಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಥರ ನೀವು ನೆನ್ಪಿಟ್ರೆ ಐ ವುಡ್ ಸೇ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಇದು ಸೆಕೆಂಡ್ ಆ್ಯಂಡ್ ಇದು ಥರ್ಡ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟು ಈಸಿ ಐತೆ ಅಂದ್ಕೊಟ್ರಿ. ಇದನ್ನೇ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋದು. ಓಕೆನಾ? ಬಿ ವೆರಿ ಕೇರ್ಫುಲ್. ಅರ್ಥ ಆಯ್ತಾ? ನದಿಯ ಮಾದರಿಗಳು ಅರ್ಥ ಆಗಿತ್ತು ಅಂತ ಅಂದ್ಕೊಂಡೆ ನಾನು. ಸರ್ ನದಿಯ ಮಾದರಿಗಳ ಆದ ನಂತರ ಫುಲ್ ಕಾನ್ಸಂಟ್ರೇಷನ್ ನಾವು ಒಂದು ಸಣ್ಣ ಒಂದು ಮಾದರಿಯನ್ನು ನೋಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂದ್ಕೊಟ್ರೆ. ಇದು ವೆರಿ ಇಂಪಾರ್ಟೆಂಟ್ ಅಂದ್ಕೊಟ್ರೆ ನಮಗೆ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು 3D ಡೈಗ್ರಾಮ್ ಟ್ರಾ ಮಾಡ್ತೇನೆ. ಈಗ ಈ ಥರ ಪರ್ವತಗಳದಾವ ಅಂದ್ಕೊಟ್ಟಿಲ್ಲ, ಈ ಪರ್ವತಗಳದಾವು. ಆ್ಯಂಡ್ ಈ ಪರ್ವತಗಳಿಂದ ಒಂದು ಇಳಿಜಾರು ಪ್ರದೇಶವನ್ನು ಡ್ರಾ ಮಾಡಿ ಅನ್ಕೊಟ್ರಿ. ಈ ಥರ. ಓಕೆ, ಸೊ ಪರ್ವತಗಳಿಂದ ಒಂದು ಇಳಿಜಾರು ಪ್ರದೇಶವನ್ನು ಡ್ರಾ ಮಾಡಿ. ಈ ಪರ್ವತಗಳಿಂದ ಇಳಿಜಾರು ಪ್ರದೇಶ ಏನಾಗಿತ್ತಲ್ಲ, ಫುಲ್ ಕಾನ್ಸಂಟ್ರೇಷನ್ ಈ ಥರ ಆಯ್ತು ಅನ್ಕೊಟ್ರಿ. ಓಕೆ, ನಾನು ಏನು ಮಾಡ್ತೀನಿ ಅಂದರೆ ಒಂದು ನದಿನ ತೋರಿಸ್ತೀನಿ. ಓಕೆನಾ? ನದಿನ ತೋರಿಸಿನ ಈ ನದಿ ಬಂದು ಈ ಒಂದು ಸಾಗರಕ್ಕೆ ಸೇರಲಿರ್ತದೆ ಅನ್ಕೊಟ್ರಿ. ಈ ಒಂದು ಪಾಯಿಂಟನ್ನು ನಾವೇನಂತ ಕರಿತೀವಿ ಅಂದರೆ ಉಗಮ ಸ್ಥಾನ ಅಂತ ಕರಿತೀವಿ. ಉಗಮ ಅಂತ ಕರಿತೀವಿ. ಆ್ಯಂಡ್ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಂಗಮ ಅಂತ ಕರಿತೀವಿ. ಸಂಗಮ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಈ ನದಿಯನ್ನು ಇಳಿಜಾರು ಪ್ರದೇಶದ ಮೇಲೆ ಹರಿತಿರ್ತದ. ಈ ಪೂರ್ತಿ ನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಕಾನ್ಸಿಕ್ವೆಂಟ್ ಅಂತ ಕರಿತೀವಿ. ಓಕೆನಾ? ಕಾನ್ಸಿಕ್ವೆಂಟ್ ರಿವರ್ ಪ್ಯಾಟರ್ನ್ ಅಂತ ಕರಿತೀವಿ. ಕಾನ್ಸಿಕ್ವೆಂಟ್ ರಿವರ್ ಪ್ಯಾಟರ್ನ್ ಅಂತ ಕರಿತೀವಿ. ಇಳಿಜಾರು ಪ್ರದೇಶದ ಮೇಲೆ ಹರಿಯುವಂಥ ಯಾವುದೇ ನದಿಗಳಿರಲಿ ಅದಕ್ಕೆ ಕಾನ್ಸಿಕ್ವೆಂಟ್ ರಿವರ್ ಪ್ಯಾಟರ್ನ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕಾನ್ಸಿಕ್ವೆಂಟ್ ಅಂದರೆ ಗೊತ್ತಾಗ್ಬಿಡ್ಬೇಕು ನಿಮಗೆ. ಓಕೆ, ಸೊ ಕಾನ್ಸಿಕ್ವೆಂಟ್ ಆಯ್ತು ಅನ್ಕೊಟ್ರಿ. ಕಾನ್ಸಿಕ್ವೆಂಟಿಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಅನುವರ್ತಿ ಅಂತ ಕರಿತೀವಿ. ಅನುವರ್ತಿ ಜಲಾನಯನ ಮಾದರಿ. ಇವಾಗ ನಾವು ನೋಡ್ರಿ, ಉಪನದಿಗಳು ಕೂಡ ಬಂದು ಸೇರ್ಲಿತಾವೆ. ಉಪನದಿಗಳು ಬಂದು ಹಿಂಗೆ ಇಳಿಜಾರು ಪ್ರದೇಶದಿಂದ ಬಂದು ಹಿಂಗೆ ಉಪನದಿಗಳು ಸೇರ್ಲಿತಾವೆ ಅನ್ಕೊಟ್ರಿ. ಇಳಿಜಾರು ಪ್ರದೇಶದಿಂದ ಬಂದು ಉಪನದಿಗಳನ್ನು ಸೇರ್ತಿರ್ತಾವಲ್ಲ, ಅಂಥ ಒಂದು ಪ್ಯಾಟರ್ನನ್ನು ಅಥವಾ ಅಂಥ ಒಂದು ಉಪನದಿಗಳನ್ನು ನಾವು ಸಬ್ಸಿಕ್ವೆಂಟ್ ಅಂತ ಕರಿತೀವಿ. ಸಬ್ಸಿಕ್ವೆಂಟ್ ರಿವರ್ ಪ್ಯಾಟರ್ನ್ ಅಥವಾ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕ್ರಮಾನುಗತ ಅಂತ ಕರಿತೀವಿ. ಕ್ರಮಾನುಗತ ನದಿಯ ಮಾದರಿ. ಕ್ರಮಾನುಗತ ನದಿಯ ಮಾದರಿ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಇನ್ನೊಂದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕಿಲ್ಲೇ ಸರ್. ಕೆಲವೊಂದು ಸಲ ನಾವು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೂಡ ನೋಡಿವಿ. ಅಂಥ ಎಕ್ಸಾಂಪಲ್ಸ್ಗಳನ್ನು ನೀವು ನೋಡಿದರೆ ಅಪೋಸಿಟ್ ಡೈರೆಕ್ಷನಿಂದ ಬಂದು ಇಳಿಜಾರು ಪ್ರದೇಶದ ಅಥವಾ ಆ ಒಂದು ನದಿಯ ಪ್ರಮುಖ ನದಿಯ ಅಪೋಸಿಟ್ ಡೈರೆಕ್ಷನಿಂದ ಬಂದು ಉಪನದಿಗಳು ಬಂದು ಸೇರ್ತಿರ್ತಾವೆ. ಅಂಥ ಒಂದು ಪ್ಯಾಟರ್ನನ್ನು ನಾವೇನಂತ ಕರಿತೀವಿ ಅಂದರೆ ಆಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ. ಆಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ. ಅಥವಾ ಅದನ್ನು ಕನ್ನಡದಲ್ಲಿ ಪ್ರತ್ಯಾನುವರ್ತಿ ಅಂತ ಕರೀತಾರೆ. ಅನುವರ್ತಿ ಮತ್ತು ಪ್ರತ್ಯಾನುವರ್ತಿ. ಓಕೆನಾ? ಪ್ರತ್ಯಾನುವರ್ತಿ ಅಂತ ಕರೀತಿರ್ತಾರೆ. ಸೊ ದಿಸ್ ಯು ನೀಡ್ ಟು ರಿಮೆಂಬರ್. ಓಕೆನಾ? ಎಲ್ಲ ನದಿ ವ್ಯವಸ್ಥೆಗಳು ಕಾನ್ಸಿಕ್ವೆಂಟ್ ಸಬ್ಸಿಕ್ವೆಂಟ್ ಪ್ಯಾಟರ್ನ್ಸ್ಗಳನ್ನು ಹೊಂದಿರ್ತಾವೆ. ಅನುವರ್ತಿ ಕ್ರಮಾನುಗತ ನದಿಯ ಮಾದರಿಗಳನ್ನ ಹೊಂದಿರ್ತಾವೆ. ಆದರೆ ಪ್ರತ್ಯಾನುವರ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅನ್ಕೊಳ್ರಿ. ಇಡೀ ಇಂಡಿಯಾದಾಗ ಅಥವಾ ಇಡೀ ಕರ್ನಾಟಕದಾಗ ನೋಡ್ರಿ ನೀವು, ಇಡೀ ಕರ್ನಾಟಕದಾಗ ಇದಕ್ಕೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕಂಡುಬರ್ತದ. ಆ ಎಕ್ಸಾಂಪಲ್ ಎಲ್ಲೈತೆ ಗೊತ್ತಾ? ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ನದಿಯನ್ನು ನೋಡ್ತೀವಿ. ಈ ನದಿ ಹೆಂಗೈತೆ ನೋಡ್ರಿ. ಈ ನದಿ ಗೋದಾವರಿ ನದಿ ಉಪನದಿ ಆಗಿದ್ದು ಈ ನದಿಗೆ ನಾವು ಏನಂತ ಕರಿತೀವಿ ಅಂದರೆ ಮಾಂಜ್ರಾ ನದಿ ಅಂತ ಕರಿತೀವಿ. ಮಾಂಜ್ರಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಮಾಂಜ್ರಾ ನದಿಗೆ ಒಂದು ವೇಳೆ ಸಬ್ಸಿಕ್ವೆಂಟ್ ತೋರಿಸೋದಿದ್ರೆ ನದಿ ಉಪನದಿಗಳು ಬಂದು ಹಿಂಗೆ ಸೇರ್ತಿರ್ಬೇಕು. ಆದರೆ ಸಬ್ಸಿಕ್ವೆಂಟ್ ಇಲ್ಲ ಸರ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ನದಿ ಐತಲ್ಲ ಉಪನದಿ, ಅದು ಉಲ್ಟಾ ಬಂದು ಹಿಂಗೆ ಉಲ್ಟಾ ಡೈರೆಕ್ಷನ್ ಅದು ಬಂದು ಸೇರ್ಲಿರ್ತದ. ಈ ನದಿಗೆ ಕಾರಂಜಿ ಅಥವಾ ಕಾರಂಜಿ ನದಿ ಅಂತ ಕರೀತಾರೆ. ಓಕೆನಾ? ಕಾರಂಜಿ ಅಥವಾ ಕಾರಂಜಿ ನದಿ ಅಂತ ಕರೀತಾರೆ. ಈ ಒಂದು ಪ್ಯಾಟರ್ನಿಗೆ, ಇಲ್ಲಿ ಇರತಕ್ಕಂಥ ಈ ಒಂದು ಪ್ಯಾಟರ್ನಿಗೆ ನಾವು ಏನಂತ ಕರಿಬೋದು ಅಂದರೆ ಆಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂತ ಕರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಇವೆಲ್ಲ ಬೇಸಿಕ್ಸ್ ಅನ್ಕೊಟ್ರಿ. ಇದೆಲ್ಲ ಬೇಸಿಕ್ಸ್ ಆದ ನಂತರ ನಾವೇನು ಮಾಡೋಣ ಅಂದರೆ ನದಿಯ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ 3D ಡೈಗ್ರಾಮ್ಸ್ಗಳು ಎಲ್ಲ ಅರ್ಥ ಆಗ್ತಿರ್ತಾವೆ ಅನ್ಕೊಂಡು ನಾನು ಫ್ಲೋ ಚಾರ್ಟ್ ಥ್ರೂ ಅದನ್ನೇ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಫುಲ್ ಕಾನ್ಸಂಟ್ರೇಷನ್. ಇದಾದ ನಂತರ ನಾವು ಈ ಒಂದು ಪ್ಯಾಟರ್ನ್ನು ಕೂಡ ನೋಡ್ಲಿಕ್ಕೆ ನೋಡ್ರಿ.
ಇಲ್ಲಿರ್ತಕ್ಕಂಥ ಎಲ್ಲ ಪ್ಯಾಟರ್ನ್ ನೋಡ್ಲಿದ್ವಿ. ಓಕೆ, ಸೊ ನದಿಯ ಮಾದರಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಫುಲ್ ಕಾನ್ಸಂಟ್ರೇಷನ್ ಈಸಿ ತಂದ್ಕೊಂಡೆ ನಾನು. ನದಿಯ ಮಾದರಿಗಳನ್ನು ಕಾನ್ಕಾರ್ಡೆಂಟ್ ಮತ್ತು ಡಿಸ್ಕಾರ್ಡೆಂಟ್ ಅಂತೇಳಿ ನದಿಯ ಮಾದರಿಗಳಂತ ಡಿವೈಡ್ ಮಾಡ್ಬೋದು. ಕಾನ್ಕಾರ್ಡೆಂಟ್ ಅಂದರೆ ಆ ಒಂದು ಪ್ರಾಕೃತಿಕ ಲಕ್ಷಣಗಳು, ಗಡಸತನ ಮತ್ತು ಇಳಿಜಾರು ಪ್ರದೇಶ ಯಾವ ರೀತಿ ಇರ್ತದ ಅದರ ಪ್ರಕಾರನೇ ನದಿಗಳು ವಿನ್ಯಾಸಗಳನ್ನು ರಚನೆ ಮಾಡುವಂಥ ಮಾದರಿಗಳು. ಅದರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡೆಂಡ್ರೈಟಿಕ್ ನೋಡಿದ್ವಿ, ಟ್ರೆಲೀಸ್ ನೋಡಿದ್ವಿ, ಪ್ಯಾರಲಲ್ ನೋಡಿದ್ವಿ, ಅದಾದ ನಂತರ ರೆಕ್ಟಾಂಗುಲರ್ ನೋಡಿದ್ವಿ, ರೇಡಿಯಲ್ ನೋಡಿದ್ವಿ, ಆ್ಯಂಡ್ ಸೆಂಟ್ರಿಪಿಟಲ್ ಅನ್ನು ನೋಡಿದ್ವಿ, ಎನ್ಯುಲಾರ್ ನೋಡಿದ್ವಿ, ಪಿನ್ನೇಟ್ ಪ್ಯಾಟರ್ನು ಕೂಡ ನೋಡಿದ್ವಿ. ಆ್ಯಂಡ್ ಡಿಸ್ಕಾರ್ಡೆಂಟ್ ಪ್ಯಾಟರ್ನಲ್ಲಿ ನಾವೇನು ನೋಡಿದ್ವಿ ಅಂದರೆ ಯಾವುದೇ ರೀತಿ ಪ್ರಾಕೃತಿಕ ಲಕ್ಷಣಗಳಲ್ಲಿ ಬದಲಾವಣೆ ಬರಲಿ, ತನ್ನ ಹಳೆಯ ಪಾತ್ರವನ್ನು ನದಿಗಳು ಯಾವತ್ತೂ ಬಿಟ್ಕೊಡೋಂಗಿಲ್ಲ. ಅದು ಊರ್ಧ್ವಮುಖವಾಗಿ ಕೊರೆದು ನೇರವಾಗಿ ಹರಿಯೋದನ್ನು ನೋಡ್ತೀವಿ. ಅಂಥ ಒಂದು ಪ್ಯಾಟರ್ನ್ನ ಡಿಸ್ಕಾರ್ಡೆಂಟ್ ಪ್ಯಾಟರ್ನ್ ಅಂತ ಕರೀತಾರೆ. ಅದರಲ್ಲಿ 2 ಪ್ರಮುಖ ಪ್ಯಾಟರ್ನ್ಸ್ಗಳು ಕಂಡುಬರ್ತಾವೆ. ಒಂದು ಪೂರ್ವಜಾತ, ಇನ್ನೊಂದು ಆರೋಪಿತ, ಆಂಟಿಸೆಡೆಂಟ್ ಆ್ಯಂಡ್ ಸೂಪರ್ ಇಂಪೋಸ್ಡ್ ಅಂತ ಕಂಡುಬರ್ತದೆ. ಸೊ ಅದಕ್ಕೆ ನಾನು ಏನಪ್ಪ ಅಂದರೆ ಎಕ್ಸಾಂಪಲ್ಸ್ಗಳನ್ನು ಈ ಥರ ಕೊಟ್ಟೆ. ಓಕೆನಾ. ಈ ಸೂಪರ್ ಇಂಪೋಸ್ಡ್ಗೆ ಎಕ್ಸಾಂಪಲ್ನ ನಾನು ಇಲ್ಲಿ ಬರೋದಿಲ್ಲ. ಈ ಸೂಪರ್ ಇಂಪೋಸ್ಡ್ಗೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಎಲ್ಲರ ಎಕ್ಸಾಂಪಲ್ಸ್ಗಳನ್ನು ನೋಡೋದಿದ್ರೆ ನೀವು ಎಲ್ಲಿ ನೋಡ್ಬೋದು ಅಂದರೆ ಛೋಟಾನಾಗ್ಪುರ್ ಪ್ಲಾಟ್ಯೂವಲ್ಲಿ ದಾಮೋದರ್ ನದಿ ಮತ್ತು ಸುವರ್ಣರೇಖಾ ನದಿಗಳಲ್ಲಿ ನೀವೇನು ನೋಡ್ಬೋದು ಅಂದರೆ ಒಂದು ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು. ಸುವರ್ಣರೇಖಾ ನದಿಯಲ್ಲಿ ನೀವು ಈ ಥರ ಒಂದು ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು. ಓಕೆನಾ. ಸೂಪರ್ ಇಂಪೋಸ್ಡ್, ಆರೋಪಿತ ಜಲಾನಯನ ಮಾದರಿಗಳು ಅಂತ ಕರೀತಾರೆ. ಓಕೆನಾ. ಹೋಪ್ ಯು ಆರ್ ಲೈಕಿಂಗ್ ದ ಕಂಟೆಂಟ್. ಈ ಥರ ನಾನು ನಿಮಗೆ ವಿಜುವಲೈಸೇಷನ್ ಮಾಡಿ ಇಮ್ಯಾಜಿನೇಷನ್ ಕೊಟ್ಟು ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಪ್ರತಿಯೊಂದು ಬೇಸಿಕ್ಸ್ಗಳನ್ನು ಹೇಳಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಯು ಹ್ಯಾವ್ ಟು ಲರ್ನ್ ದಿಸ್ ಅಟ್ ಎನಿ ಕಂಡೀಷನ್ ಇಫ್ ಯು ವಾಂಟ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್ಸ್. KEA ಮತ್ತು KPSC ಎಕ್ಸಾಮ್ಸ್ಗಳು ಈ ಮಾದರಿಗಳ ಮೇಲೆ, ಈ ಬೇಸಿಕ್ಸ್ಗಳ ಮೇಲೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ತಾವು ಕೊಟ್ಟರೆ, ಇವರು ನದಿಗಳನ್ನು ಏನಪ್ಪ ಅಂದರೆ ಶಾಖೆಗಳನ್ನು ಕೇಳೋದ್ರ ಬದಲಿ ಈ ರೀತಿ ಪ್ಯಾಟರ್ನ್ಸ್ಗಳನ್ನು ಕೇಳಿರ್ತಾರೆ. ಅಂದರೆ ಈ ಬೇಸಿಕ್ಸ್ಗಳು ಕೂಡ ಗೊತ್ತಿರ್ಬೇಕು ನಮಗೆ. ಓಕೆನಾ. ಇದೆಲ್ಲ ಕೋರ್ ಕಾನ್ಸೆಪ್ಟ್ ಅಲ್ಲ, ಇದೆಲ್ಲ ಜಸ್ಟ್ ಬೇಸಿಕ್ಸ್ಗಳು. ಇದು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಓಕೆ. ಸೊ ಇಷ್ಟು ಅರ್ಥ ಮಾಡ್ಕೊಂಡಿದ್ದಲ್ಲಿ ಅವರು ಮಾದರಿಗಳ ಮೇಲೆ ಎಂಥದ್ದೇ ಕ್ವಶನ್ಸ್ಗಳ ಕೇಳಿ ವಿ ಆರ್ ರೆಡಿ ಟು ಆನ್ಸರ್ ದಿಸ್. ಓಕೆನಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವಿ ಆರ್ ರೆಡಿ ಟು ಆನ್ಸರ್ ದಿಸ್. ನಿಮ್ಗೆ ಈ ಒಂದು ವಿಡಿಯೋಸ್ಗಳು ಲೈಕ್ ಆದಲ್ಲಿ ನೀವೇನು ಮಾಡಿರಿ ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸ್ಟಾರ್ಟ್ ವಿತ್ ಇಂಡಸ್ ರಿವರ್, ಸಿಂಧೂ ನದಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಥ್ಯಾಂಕ್ ಯು.